ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ 6ನೇ ಮುದ್ರೆಯ ಕುರಿತಾಗಿರುವ ರಹಸ್ಯಗಳನ್ನು ಸಂಶೋಧನೆ ಮಾಡುವುದಕ್ಕೆ ಆರಂಭಿಸಿದೆವು. ನಿಮ್ಮೆಲ್ಲರಿಗೂ ಚೆನ್ನಾಗಿ ಜ್ಞಾಪಕವಿದೆ. 6ನೇ ಮುದ್ರೆ ಎಂಬುದಾಗಿ ಹೇಳುವಾಗಲೇ ನಾಶನಗಳು, ಎಲ್ಲವೂ ಮಹಾನಾಶನಗಳು. ಬರೀ 1-2 ಚಿಕ್ಕ ಚಿಕ್ಕದಾಗಿ ಇಲ್ಲ, ದೊಡ್ಡ ದೊಡ್ಡ ನಾಶನಗಳು. ಲಕ್ಷಗಟ್ಟಲೆ ಜನಗಳಿಗೆ ವಿರುದ್ಧವಾಗಿ ಅನೇಕ ಜನಗಳು ಸಾಯುವ ರೀತಿಯಲ್ಲಿ ಅಥವಾ ಅಳಿಯುವಂತಹ ದೊಡ್ಡ ಅಳಿವುಗಳನ್ನು ಉಂಟು ಮಾಡುವಂತಹ ಅಳಿವುಗಳು. ಇದುವೇ 6ನೇ ಮುದ್ರೆ ಒಡೆಯಲ್ಪಡುವಾಗ ನಡೆಯುವಂತಹ ಕಾರ್ಯಗಳು. ಮೊದಲು ಇದ್ದಂತಹ ಮುದ್ರೆಗಳು ಒಡೆಯಲ್ಪಡುವಾಗ ಇದೇ ರೀತಿಯೇ ಹಲವು ನಾಶನಗಳನ್ನು ಒಳಗೊಂಡಿತ್ತು. ಕ್ಷಾಮ, ಘೋರವ್ಯಾಧಿ, ಯುದ್ಧದ ಸುದ್ದಿಗಳು, ಈ ರೀತಿ ಬಹಳ ಕಾರ್ಯಗಳ ಕುರಿತಾಗಿ ಹೇಳಿದೆ. ಇವೆಲ್ಲವುಗಳನ್ನು ನೋಡುವುದಾದರೆ ಅಳಿವುಗಳು ಎಂಬುದಾಗಿಯೇ ಕಂಡುಬರುತ್ತವೆ. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸವಿದೆ ಎಂಬುದಾಗಿ ನಾವು ಕಳೆದ ಬಾರಿ ಭೇಟಿಯಾದಾಗ ನಾನು ಹೇಳಿದೆ. ನೆನಪಿರಬಹುದು ನಿಮಗೆ. ಅದರಲ್ಲಿ ಮೊದಲ ಕಾರ್ಯವನ್ನು ನೋಡಿ, ಆ ಅಳಿವುಗಳು ಬಂದದ್ದು ಮನುಷ್ಯರಿಂದಲೂ ಸೈತಾನನಿಂದಲೂ. ಸೈತಾನನು ಮನುಷ್ಯನಿಂದ ಪ್ರೇರೇಪಿಸಿ ಮಾಡುವಂತಹ ಕಾರ್ಯಗಳು. ಆದರೆ ಈ 6ನೇ ಮುದ್ರೆಯು ಬರುವಾಗ ದೇವರ ಕೈಯಿಂದ ಕರ್ತನ ಕೋಪಾಗ್ನಿಯು ಹೊರಡುವಂತದಾಗಿದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಇದಕ್ಕೆ ಒಂದು ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳಿದ ಕಾರ್ಯಗಳನ್ನು ನೀವು ಓದಿ ನೋಡುವಾಗಲೇ ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಾನು ಮುಂಚಿತವಾಗಿ ನೋಡಿದ ರೀತಿಯಲ್ಲಿ ಮನುಷ್ಯರ ಮೂಲಕವೂ ಸೈತಾನ ಮನುಷ್ಯರ ಮೂಲಕವಾಗಿ ಕ್ರಿಯೆ ಮಾಡುವುದರಿಂದ ಬರುವಂತಹ ದೊಡ್ಡ ಅಪಾಯಗಳು ಈ ಲೋಕದಲ್ಲಿ ಬರುವಂತವುಗಳ ಮೇಲೆ ಅದನ್ನು ಉಪದ್ರವಗಳೆಂದು ಹೇಳಿದೆವು. ಆದರೆ ಅದರ ನಂತರ ಬರುವುದಕ್ಕೆ ಹೆಸರು ದೇವರ ಕೋಪಾಗ್ನಿ, ದೇವರ ಮಹಾದಿನ, ಕೋಪಾಗ್ನಿಯ ದಿನ ಎಂಬುದಾಗಿ ಹೇಳಲ್ಪಡುತ್ತದೆ. ಅದು ಕರ್ತನ ಕೈಯಿಂದ ಬರುವಂತದಾಗಿದೆ. ಆಗ ಇದರ ಕುರಿತು ಮುಂಚಿತವಾಗಿಯೇ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಓದಿ ನೋಡಿರಬೇಕಾದರೆ ನಿಮಗೆ ಬಹಳ ಆಶ್ಚರ್ಯವಾಗಿರುವುದು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 7ರಿಂದ 28ರವರೆಗೂ ಇರುವಂತಹ ವಾಕ್ಯವನ್ನು ಓದಿ ನೋಡುವುದಾದರೆ ಅದು ಉಪದ್ರವಗಳ ಕುರಿತಾಗಿ ಹೇಳುವಂತದ್ದಾಗಿದೆ. ಉಪದ್ರವ ಎಂದರೆ ಏನು ನಿಮಗೆ ಗೊತ್ತಲ್ಲವೇ? ಮನುಷ್ಯರಿಂದ ಮನುಷ್ಯರಿಗೆ ವಿರುದ್ಧವಾಗಿ ಸೈತಾನನು ಮನುಷ್ಯರೊಂದಿಗೆ ಸೇರಿಕೊಂಡು ಆಳ್ವಿಕೆಯಲ್ಲಿರುವವರು, ಐಶ್ವರ್ಯವಂತರು, ಆಳ್ವಿಕೆ ಮಾಡುವವರು, ಇವರ ಮನಸ್ಸನ್ನು ಅವನು ತಿರುಗಿಸಿ ಮನುಷ್ಯರಿಗೂ ಪ್ರತ್ಯೇಕವಾಗಿ ಕರ್ತನ ಮಕ್ಕಳಿಗೆ ವಿರುದ್ಧವಾಗಿಯೂ ಭೂಮಿಯಲ್ಲಿ ಮಾಡಲ್ಪಡುವಂತ ಅಪಾಯವಾದ ಕಾರ್ಯಗಳ ಹೆಸರನ್ನೇ ಉಪದ್ರವ ಎಂಬುದಾಗಿ ಕರೆಯುತ್ತೇವೆ. ಇದು ಬಂದು ಈ ಉಪದ್ರವಗಳ ಕುರಿತಾಗಿ ಮತ್ತಾಯನ ಸುವಾರ್ತೆ 24:7ರಿಂದ 28ರವರೆಗೂ ಹೇಳಲ್ಪಟ್ಟಿದೆ. ಎಲ್ಲವೂ ಮ್ಯಾನ್ಮೇಡ್, ಮನುಷ್ಯರಿಂದ ಉಂಟು ಮಾಡಲ್ಪಡುವಂಥವುಗಳು. ಜನಕ್ಕೆ ವಿರುದ್ಧವಾಗಿ ಜನವು ಹೇಳುವಂಥದ್ದು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುವಂಥದ್ದು. ಇವೆಲ್ಲವನ್ನು ನೋಡಿ ಮನುಷ್ಯರೇ ವಿರೋಧಿಗಳಾಗುವುದು. ಕ್ಷಾಮ ಮನುಷ್ಯರಿಂದ ಉಂಟು ಮಾಡಲ್ಪಡುತ್ತದೆ. ಘೋರವ್ಯಾಧಿ, ಭೂಕಂಪನಗಳು, ಇವೆಲ್ಲವುಗಳು ವೇದನೆಗಳಿಗೆ ಒಂದು ಆರಂಭ. 2ನೇ ವಾಕ್ಯ ಹೇಳುತ್ತದೆ, ಆಗ ನಿಮ್ಮನ್ನು ಉಪದ್ರವಗಳಿಗೆ ಒಪ್ಪಿಸಿಕೊಟ್ಟು ನಿಮ್ಮನ್ನು ಕೊಲೆ ಮಾಡುವರು. ಇದು ಮನುಷ್ಯರಿಂದ ಉಂಟಾಗುವಂಥದ್ದು. ನನ್ನ ನಾಮದಿಂದ ನೀವು ಸಕಲ ಜನಗಳಿಂದಲೂ ಹಗೆತನಕ್ಕೆ ಒಳಗಾಗುವಿರಿ. ಇದು ಸೈತಾನ ಮನುಷ್ಯರ ಹೃದಯದೊಳಗೆ ಅದು ಹೋಗಿ ಉಂಟು ಮಾಡುವಂತಹ ಹಗೆತನದ ಕಾರ್ಯಗಳು. ಆಗ ಅನೇಕರು ಒಬ್ಬರನ್ನೊಬ್ಬರು ತಮ್ಮ ತಮ್ಮನ್ನು ಹಿಡಿದುಕೊಟ್ಟವರಾಗಿ ಒಬ್ಬರನ್ನೊಬ್ಬರು ಹಗೆತನ ಮಾಡುವರು. ಇದು ಮನುಷ್ಯರ ಮಧ್ಯೆ ನಡೆಯುವಂತಹ ವಿಷಯವೇ. ಮನುಷ್ಯರು ಎದ್ದು ಈ ರೀತಿಯಾಗಿ ಮಾಡುವರು. ಆಗ ಅನೇಕರು ತತ್ತರಿಸಿದವರಾಗಿ ಒಬ್ಬರನ್ನೊಬ್ಬರು ತೋರಿಸಿಕೊಟ್ಟು ಒಬ್ಬರನ್ನೊಬ್ಬರು ಹಗೆತನ ಮಾಡುವರು. ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನು ವಂಚಿಸುವರು. ಇದು ಸೈತಾನ ಮಾಡುವಂತ ಕಾರ್ಯ. ಮನುಷ್ಯರಲ್ಲಿ ಸ್ಥಳ ಕೊಡುವವರ ಮಧ್ಯೆ, ಸ್ಥಳ ಕೊಡುವಂತಹ ಸೇವಕರಲ್ಲಿ ಸುಳ್ಳು ಪ್ರವಾದಿಗಳಾಗಿ ಅವರನ್ನು ಮಾರ್ಪಡಿಸಿ ಅವರನ್ನು ಉಪಯೋಗಿಸುವಂಥದ್ದು. ಜನಗಳನ್ನು ವಂಚಿಸುವುದಕ್ಕೆ. ಅಕ್ರಮಗಳು ಅಧಿಕವಾಗುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು. ಕೊನೆಯವರೆಗೂ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುವನು. ಆಗ ಅಕ್ರಮ ಅಧಿಕ. ಆಗ ಮನುಷ್ಯರಿಂದ ಉಂಟಾಗುವಂತ ಕಾರ್ಯಗಳು. ಆಗ ಮೇಲಧಿಕವಾಗಿ ಹಾಳು ಮಾಡುವಂತ ಅಸಹ್ಯವಾದುದರ ಕುರಿತು ದಾನಿಯೇಲ್ ಪ್ರವಾದಿಯು ಅವನು ಹೇಳಿದ್ದಾನಲ್ಲವೇ? ಆ ಹಾಳು ಮಾಡುವಂತ ಅಸಹ್ಯವು ಪರಿಶುದ್ಧ ಸ್ಥಳದಲ್ಲಿ ಅದು ಇರುವಾಗ ಯುದಾಯದಲ್ಲಿರುವವರಿಗೆ. ಇದೆಲ್ಲ ಯಾರ ಕುರಿತು ಬರುತ್ತದೆ ಎಂದರೆ ಸೈತಾನನ ಕುರಿತು ಬರುತ್ತದೆ. ಅಂತಿಕ್ರಿಸ್ತನೇ ಹಾಳು ಮಾಡುವಂತಹ ಅಸಹ್ಯ ವಸ್ತು. ಇವನೇನ್ ಮಾಡ್ತಾನೆ? ಪರಿಶುದ್ಧ ಸ್ಥಳವಾಗಿರುವಂತ ದೇವಾಲಯದಲ್ಲಿ ದೇವರ ಹಾಗೆ ಕುಳಿತು ತನ್ನನ್ನು ತೋರಿಸಿಕೊಳ್ಳುವನು. ಅಂತ ಒಂದು ಸಂದರ್ಭದಲ್ಲಿ ಅಥವಾ ದೇವರನ್ನು ಆರಾಧನೆ ಮಾಡುವಂತಹ ಆರಾಧನೆಯ ಮಧ್ಯದಲ್ಲಿ ತನ್ನನ್ನು ಅವನು ಮುಖ್ಯತ್ವಪಡಿಸಿಕೊಂಡು ತನ್ನನ್ನು ಆರಾಧನೆ ಮಾಡುವಂತೆ ಅವನು ಜನಗಳಿಗೆ ಹೇಳುವನು. ಇವೆಲ್ಲವೂ ಬರುವುದು ಸೈತಾನನಿಂದ. ಹಾಗಾದರೆ ಮುಂಚೆ ನಾನು ಏನು ಹೇಳಿದೆ? ದೇವರಿಗೆ ಸಂಬಂಧಪಡದೇ ಇರುವ ಮನುಷ್ಯರಿಂದ ಮನುಷ್ಯರಿಗಾಗಲಿ, ಮನುಷ್ಯರನ್ನು ಉಪಯೋಗ ಮಾಡಿಕೊಂಡು ಸೈತಾನ ಮನುಷ್ಯರಿಗೆ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳಿಗೆ ಹೆಸರೇ ಉಪದ್ರವಗಳು. ಆಗ ಮನೆಯಲ್ಲಿರುವವರು ಏನನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಮುಂದಾಗಬೇಡಿರಿ. ಇವೆಲ್ಲವನ್ನು ನೋಡಿ
ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯವನ್ನೇ ಹೇಳಲ್ಪಟ್ಟದಾಗಿದೆ. ಸುಳ್ಳು ಪ್ರವಾದಿಗಳು ಬರುತ್ತಾರೆ. ಸುಳ್ಳು ಪ್ರವಾದಿಗಳು ಬರುವರು. ಇದನ್ನು ಮುಂಚಿತವಾಗಿ ನಿನಗೆ ನಾನು ತಿಳಿಸಿದ್ದೇನೆ. ಅಡವಿಯಲ್ಲಿ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಎಂಬುದಾಗಿ ಹೇಳುವರು. ಈ ಕಾರ್ಯಗಳನ್ನು ಗಮನಿಸಿ ಕರ್ತನು ಎಲ್ಲೂ ಸಂಬಂಧಪಡಲಿಲ್ಲ. ಮನೆಗಳಲ್ಲಿದ್ದಾರೆ ಎಂಬುದಾಗಿ ಹೇಳುವರು, ನೀವು ನಂಬಬೇಡಿರಿ. ಮಿಂಚು ಮೂಡಣದಿಂದ ಪಡುವಣದವರೆಗೂ ಬರುವ ರೀತಿ ಇರುವುದು ಮನುಷ್ಯಕುಮಾರನ ಬರುವಿಕೆ ಎಂಬುದಾಗಿ ಅಲ್ಲಿಯವರೆಗೂ ಬರೆಯಲ್ಪಟ್ಟಿದೆ, 28ರವರೆಗೂ. ಆದರೆ 29ರಲ್ಲಿ ನೋಡಿರಿ, ಇಲ್ಲಿಯವರೆಗೂ ಹೇಳಲ್ಪಟ್ಟಿದ್ದೆಲ್ಲ ಉಪದ್ರವ ಎಂಬುದಾಗಿ ಹೇಳಿದೆ ನಿಮಗೆ. ಈಗ ನೋಡಿ, ಅದೇ ಮಾತನ್ನು ಹೇಳುವರು, ಗಮನಿಸಿ. 29ರಲ್ಲಿ, ಆ ದಿನಗಳಲ್ಲಿ ಸಂಕಟವು ತೀರಿದ ಕೂಡಲೇ. ಸಂಕಟ ಅಂದರೆ ಉಪದ್ರವ. 5 ಮುದ್ರೆಗಳು, ಅದರಲ್ಲಿ ಬಂದದ್ದೆಲ್ಲವೂ ಸಂಕಟಗಳು, ಉಪದ್ರವಗಳು. ಮನುಷ್ಯರಿಂದಲೂ, ಸೈತಾನನು ಮನುಷ್ಯರ ಮೂಲಕವಾಗಿಯೂ, ಕರ್ತನ ಮಕ್ಕಳಿಗೆ ವಿರುದ್ಧವಾಗಿಯೂ, ಸಹಜವಾಗಿರುವಂತಹ ಮನುಷ್ಯರಿಗೆ ವಿರುದ್ಧವಾಗಿಯೂ, ಮಾನವ ಸಂಕುಲಕ್ಕೆ ವಿರುದ್ಧವಾಗಿ ಮಾಡಲ್ಪಡುವಂತಹ ಹೆಸರುಗಳು, ಉಪದ್ರವಗಳು. ಇವೆಲ್ಲವನ್ನು ದೊಡ್ಡ ಪಟ್ಟಿ ಮಾಡಿ ಯೇಸುಕ್ರಿಸ್ತನು ಇದರ ಕುರಿತು ಹೇಳಿ, ಆ ದಿನಗಳಲ್ಲಿ ಉಪದ್ರವಗಳು ತೀರಿದ ಕೂಡಲೇ, ನೋಡಿರಿ ಆ ವಾಕ್ಯ 29, ಆ ದಿನಗಳಲ್ಲಿ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು. ಇದುವೇ 6ನೆಯ ಮುದ್ರೆ. ಚಂದ್ರನು ಬೆಳಕು ಕೊಡದೆ ಇರುವನು. ನಕ್ಷತ್ರಗಳು ಆಕಾಶದಿಂದ ಉದುರುವುವು. ಆಕಾಶದ ಶಕ್ತಿಗಳು ಕದಲುವುವು. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶ ಮೇಘಗಳ ಮೇಲೆ ಬರುವುದನ್ನು ಭೂಲೋಕದವರು ಇದನ್ನು ಕಂಡು ಎದೆಬಡಕೊಳ್ಳುವರು. ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ನೋಡಿದರ ಯಾವ ರೀತಿ ನಡೆಯುತ್ತೆ ಅಂತ. ಈ ಎರಡನ್ನು ಅಲ್ಲಿ 5ನೇ ಮುದ್ರೆಯು, ಈಗ 6ನೇ ಮುದ್ರೆ, ಇವೆರಡನ್ನು ಜೊತೆಗೂಡಿಸಿ ಯೇಸು ಮತ್ತಾಯದಲ್ಲಿ ಹೇಳುವಾಗ ಹೇಳುತ್ತಾರೆ. ಮೊದಲು ಬರುವಂಥದ್ದು 7ರಿಂದ 28ರವರೆಗೂ, ಮತ್ತಾಯ 24, 7ರಿಂದ 28ರವರೆಗೂ ಬರುವುದು ಮ್ಯಾನ್ಮೇಡ್. ಮನುಷ್ಯರಿಂದ ಬರುವಂತಹ ಸಮಸ್ಯೆಗಳು, ಡಿಸಾಸ್ಟರ್ಸ್, ಹೋರಾಟಗಳು, ಅಳಿವುಗಳು, ಈ ವಿಧವಾಗಿರುವಂಥ ಕಾರ್ಯಗಳು, ಇವೆಲ್ಲ ಮನುಷ್ಯರಿಂದಲೂ ಸೈತಾನನಿಂದಲೂ ಬರುವಂಥದ್ದು. ನಾನು ಹೇಳಿದ್ನಲ್ಲ. ಅದರ ನಂತರ 29ರಲ್ಲಿ ಹೇಳ್ತಾರೆ, ಈ ಒಂದು ಉಪದ್ರವಗಳು ತೀರಿದ ಕೂಡಲೇ ಅನಂತರವೇ ನಾನು ಯಾಕೆ ಕೈ ತೋರಿಸುವೆ, ನಾನು ಯಾರು ಎಂದು. ಅದನ್ನೇ ಈ ಒಂದು ಸ್ಥಳದಲ್ಲಿ 6ನೆಯ ಮುದ್ರೆ. 6ನೆಯ ಮುದ್ರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ, ಸೈತಾನನಿಗೆ ಸಂಬಂಧಪಟ್ಟದ್ದು ಅಲ್ಲ, ಪರಿಪೂರ್ಣವಾಗಿ ದೇವರಿಗೆ ಸಂಬಂಧಪಟ್ಟದ್ದು, ದೇವರಿಂದ ಮಾಡಲ್ಪಡುವುದು. ಅದನ್ನೇ ಹೇಳಿದ್ದು. ಆಗ ನೋಡಿರಿ, ನಾವು ಮೊದಲು ಓದಿದರಲ್ಲಿ ಮನುಷ್ಯರಿಂದ ಮಾಡಲ್ಪಡುವಂಥ ಕಾರ್ಯಗಳು, ಸೈತಾನನು ಮನುಷ್ಯನು ಸೇರಿ ಮಾಡುವಂತಹ ಕಾರ್ಯಗಳು. ಸೈತಾನ ವೈಯಕ್ತಿಕವಾಗಿ ಮಾಡುವುದಿಲ್ಲ. ಮನುಷ್ಯರ ಹೃದಯವನ್ನು ಪ್ರೇರೇಪಿಸಿ ಭೂಮಿಯಲ್ಲಿ ಹಲವು ನಾಶನಗಳನ್ನು ಉಂಟು ಮಾಡಿ, ಇವನ್ನು ಮನುಷ್ಯರ ಮಧ್ಯೆ ಮನುಷ್ಯರಿಂದ ಉಂಟು ಮಾಡಲ್ಪಡುವಂತಹ ಭಯಂಕರಗಳು. ಅದರಲ್ಲಿ ಹಾಕಲ್ಪಟ್ಟಿರುವ ಪಟ್ಟಿಯನ್ನು ಗಮನಿಸುವಾಗ ಒಂದೇ ಒಂದು ಮಾತ್ರ ವ್ಯತ್ಯಾಸ ಪಡುತ್ತದೆ. ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಇವೆಲ್ಲವೂ ಮ್ಯಾನ್ಮೇಡ್. ಜನಗಳು ಒಬ್ಬರಿಗೆ ಒಬ್ಬರು ವಿರುದ್ಧವಾಗಿ ಬರುವಂಥದ್ದು, ಇದೆಲ್ಲ ಕಲಹಗಳು. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಹೇಳುವುದಾದರೆ ಯುದ್ಧ. ಒಂದೇ ದೇಶದಲ್ಲಿ ಇರುವಂತಹ ಜನಗಳ ಮಧ್ಯೆ ಕಲಹಗಳು ಬರುವಂಥದ್ದು ಧರ್ಮದ ಹೆಸರಲ್ಲೋ, ಜಾತಿಯ ಹೆಸರಲ್ಲೋ, ವರ್ಣದ ಹೆಸರಲ್ಲೋ, ಆರ್ಥಿಕತೆಯ ಒಂದು ಹೆಸರಲ್ಲೋ ಬರಬಹುದು. ಒಂದೇ ದೇಶದ ಜನಗಳ ಮಧ್ಯದಲ್ಲಿ ಸಮಸ್ಯೆಗಳು, ಜನಕ್ಕೆ ವಿರುದ್ಧವಾಗಿ ಜನವು, ಇದು ಪರಿಪೂರ್ಣವಾಗಿ ಕಲಹಗಳು. ಮುಂದೆ ನಾವು ನೋಡುತ್ತೇವೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಅದು ಯುದ್ಧ. ಇದು ಕೂಡ ಬಂದು ಮ್ಯಾನ್ಮೇಡೆ, ಮನುಷ್ಯರಿಗೆ ಸಂಬಂಧಪಟ್ಟ, ಮನುಷ್ಯರಿಂದ ಉಂಟು ಮಾಡಲ್ಪಡುವಂತಹ ಕಾರ್ಯಗಳು. ಕ್ಷಾಮಗಳು ಕೂಡ ಮ್ಯಾನ್ಮೇಡ್ಗಳೇ. ಈಗಿರುವ ಕಾಲಘಟ್ಟದಲ್ಲಿ ಮನುಷ್ಯರು ತಂತ್ರವಾಗಿ ಅವರು ಕಾರ್ಯಗಳನ್ನು ಮಾಡುತ್ತಾ, ಮನುಷ್ಯರು ತಂತ್ರವಾಗಿ ಕೆಲವೊಂದು ಸಮಸ್ಯೆಗಳನ್ನು ಅವರು ತಂದು ಭೂಮಿಯನ್ನು ಒಂದು ಕ್ಷಾಮದ ಒಳಗೆ ತರಬೇಕು, ಒಂದು ಕ್ಷಾಮದ ಕಾಲದ ಒಳಗೆ ತರಬೇಕು ಎಂಬುದಾಗಿ ಸ್ಪಷ್ಟವಾಗಿ ಕೆಲವೊಂದು ಯೋಜನೆಗಳನ್ನು ಮಾಡುತ್ತಾ ಬರುತ್ತಾರೆ. ನನಗೊತ್ತು, ಸಮೀಪದಲ್ಲಿ ಎಲ್ಲರಿಗೂ, ಒಂದು ಚಿಕ್ಕ ಮಗುವಿಗೆ ಕೂಡ ಗೊತ್ತು, ವ್ಯವಸಾಯವೂ ಇಲ್ಲದಿದ್ದರೆ ಈ ಲೋಕದಲ್ಲಿ ಜೀವನವನ್ನು ಸಾಗಿಸುವುದು ಕಷ್ಟ. ಯಾವ ದೇಶವೂ ಇದ್ದರೂ ಕೂಡ ವ್ಯವಸಾಯವೇ ಬೆನ್ನೆಲುಬು. ನೀವು ಆ ಕಾಲದ ಹಾಡುಗಳನ್ನು ಗಮನಿಸುವುದಾದರೆ ವ್ಯವಸಾಯವನ್ನೇ ಕೇಂದ್ರವಾಗಿಸಿಕೊಂಡು ಹೇಳಿರುತ್ತಾರೆ. ನದಿಯ ತೀರದ ಮರವಾಗಲಿ, ಅರಸನ ಮಹತ್ವದ ಸ್ಥಾನವಾಗಲಿ ಬಿದ್ದು ಹೋಗಬಹುದು. ನೇಗಿಲಿಂದ ಹೊಲವನ್ನು ಗೇಯ್ದು ಉಣ್ಣುತ್ತಾರೆ ನೋಡಿರಿ, ಅದು ಯಾವತ್ತೂ ಹಾಳಾಗದು. ನದಿಯ ತೀರದಲ್ಲಿರುವಂತಹ ದೊಡ್ಡ ಮರವು ಅರಸನ ಸಭೆಯಲ್ಲಿ ಕುಳಿತುಕೊಳ್ಳುವಂತಹ ಸ್ಥಾನ ಕೂಡ ಬಿದ್ದು ಹೋಗಬಹುದಂತೆ. ಆದರೆ ಹೊಲವನ್ನು ಗೇಯ್ದು ಅದರಿಂದ ಉಣ್ಣುತ್ತಾರೆ. ಗಮನಿಸಿ ನೋಡಿ, ನೇಗಿಲನ್ನು ತಂದು ಗೇಯ್ದು ಬೀಜ ಬಿತ್ತಿ ಬೆಳೆದು ಬದುಕುತ್ತಾರೆ ನೋಡಿ. ಆ ಕೆಲಸ ಮಾತ್ರ ಯಾವತ್ತೂ ಹಾಳಾಗುವುದಿಲ್ಲ, ನೆಲೆಯಾಗಿ ನಿಲ್ಲುವುದು. ಏಕೆಂದರೆ ಒಬ್ಬ ವ್ಯಕ್ತಿ ಎಲ್ಲೇ ತಿರುಗಾಡುತ್ತಾ ಬರುವುದಾದರೂ ಕಡೆಯದಾಗಿ ತಿನ್ನುವಂತ ತಟ್ಟೆಗೆ ಅವನು ಬಂದು ನಿಲ್ಲಬೇಕು. ಅವನು ವಿಜ್ಞಾನಿಯಾಗಿರಲಿ,
ಅರಸನೇ ಆಗಿರಲಿ, ಮಂತ್ರಿಯಾಗಿರಲಿ, ಬಲಿಷ್ಠನಾಗಿರಲಿ, ಎಷ್ಟು ಹಲವು ಕಾರ್ಯಗಳನ್ನು ಮಾಡುವವನಾಗಿರಲಿ ಬಿಡಿ, ಕಡೆಯದಾಗಿ ತಿನ್ನುವ ತಟ್ಟೆಗೆ ತಾನೇ ಅವನು ಬಂದು ಕೂರಬೇಕು. ಅದು ಎಲ್ಲರಿಗೂ ಗೊತ್ತಿರುವಂತ ಒಂದು ಕಾರ್ಯವೇ. ಆದರೂ ಕೂಡ ಈಗ ಸಮೀಪದಲ್ಲಿ ನೀವು ನೋಡುವಾಗ ಲೋಕದ ದೇಶಗಳು ಪೂರ್ತಿಯಾಗಿ ವ್ಯವಸಾಯಕ್ಕೆ ವಿರುದ್ಧವಾಗಿ ಕಾನೂನುಗಳನ್ನು ತರುತ್ತಿದ್ದಾರೆ. ಅವರ ವ್ಯವಸಾಯವು ಕೈಬಿಟ್ಟು ಹೋಗುವುದಕ್ಕೂ ಅದರಲ್ಲಿ ಯಾವ ಫಲವೂ ಸಿಗದೆ ಹೋಗುವುದಕ್ಕೂ ಅವರು ನಷ್ಟಪಡುವಂತ ಕಾರ್ಯಗಳನ್ನು ಅವರಿಗೆ ವಿರುದ್ಧವಾಗಿ ಬಿಚ್ಚಿಬಿಡಲ್ಪಡುತ್ತಾ ಇದೆ. ಏಕೆ ಎಂದು ಕೇಳಿದರೆ, ವೈಜ್ಞಾನಿಕವಾಗಿ ಒಂದು ಕ್ಷಾಮವನ್ನು ದೇಶಗಳು ಪೂರ್ತಿಯಾಗಿ ರೂಪಿಸಬೇಕೆನ್ನುವುದು ಅವರ ಒಂದು ಉದ್ದೇಶ. ಏಕೆ ಆ ರೀತಿ ಉಂಟು ಮಾಡುವುದರಿಂದ ಏನು ಬರುವುದು ಎಂದು ಕೇಳುವುದಾದರೆ, ಒಂದು ಕ್ಷಾಮವನ್ನು ಇಟ್ಟು ಎಲ್ಲ ಬೆಳೆಯುವ ವಸ್ತುಗಳನ್ನು ಆಳ್ವಿಕೆ ಮಾಡುವವರು ತಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳಬೇಕು. ಹೊರಗಿರುವಂತ ಯಾರು ತಮ್ಮ ಕೈಗಳಲ್ಲಿ ಉಪಯೋಗಿಸಬಾರದು. ಆ ವಿಧವಾಗಿ ತಮ್ಮ ಕೈಗಳಿಗೆ ಅದು ಬರುವುದಾದರೆ ಹಸಿದವರು ತಾವು ಹಾಕುವಂತಹ ಎಲ್ಲಾ ಆಜ್ಞೆಗಳಿಗೂ ವಿಧೇಯರಾಗುವರು. ಈಗ ಸಮೀಪದಲ್ಲಿ ಇಂಡಿಯಾದಲ್ಲಿ ಬಂದಂತ ಸಮಸ್ಯೆ ಕೂಡ ಅದೇ ಸಮಸ್ಯೆಯೇ. ಆದರೆ ಇದು ಇಂಡಿಯಾದಲ್ಲಿ ಮಾತ್ರವಲ್ಲ, ಪ್ರಪಂಚದ ಹಲವು ದೇಶಗಳಲ್ಲಿ ಇದು ಉದ್ದೇಶಪೂರ್ವಕವಾಗಿ ಮಾಡಲ್ಪಡುತ್ತಾ ಇದೆ. ವ್ಯಾಪಾರಗಳು ಇದೇ ರೀತಿಯೇ. ವ್ಯಾಪಾರಗಳೆಲ್ಲ ಈಗ ಸಹಜವಾಗಿ ಇಡಲ್ಪಡುತ್ತದೆ. ಪ್ರತ್ಯೇಕವಾಗಿ ಯಾರು ವ್ಯಾಪಾರ ಮಾಡಲಾಗುವುದಿಲ್ಲ. ಕೆಲವು ಪ್ರತ್ಯೇಕವಾದ ಶ್ರೀಮಂತರು, ಲೋಕಮಯವಾಗಿರುವಂತ ಕೆಲವು ಪ್ರತ್ಯೇಕವಾಗಿರುವಂತ ಮನುಷ್ಯರ ಕೈಗಳಿಗೆ ವ್ಯಾಪಾರ ಹೋಗುವಂತದಾಗಿದೆ. ವ್ಯವಸಾಯ ಎನ್ನುವುದು ಅವರಿಷ್ಟಕ್ಕಿರಬಾರದು, ಪ್ರತ್ಯೇಕವಾದ ಕೈಗಳಿಗೆ ಅದು ಹೋಗಬೇಕು. ಏಕೆಂದರೆ ಜನಗಳ ಒಳಗೆ ವೈಜ್ಞಾನಿಕವಾಗಿ ಒಂದು ಕ್ಷಾಮವನ್ನು ಉಂಟು ಮಾಡಿ ಆ ಕ್ಷಾಮದಿಂದ ಜನಗಳನ್ನು ತಮಗೆ ಅವರು ವಿಧೇಯರಾಗಿಸಿ ದಾಸರಾಗಿಡಬೇಕು. ಎಲ್ಲ ಸಮೃದ್ಧಿಯಾಗಿದ್ದಾರೆ ಎಂಬುದಾಗಿ ನೋಡುವುದಾದರೆ ನೀವು ಹೇಳುವ ಕಾರ್ಯಕ್ಕೂ ನೀವು ಹಾಕುವಂತ ಕಾನೂನಿಗೂ ಹೇಗೆ ವಿಧೇಯರಾಗುವರು? ಇದನ್ನು ಮಾಡಿದರೆ ನಿಮಗೆ ಆಹಾರ ಎಂಬುದಾಗಿ ಹೇಳಿದರೆ ತಾನೆ. ಇವೆಲ್ಲವನ್ನು ನಾವು ಕ್ರಮಪಡಿಸಿದ್ದೇವೆ. ಈ ಚಿಪ್ ಇಟ್ಟರೆ ಮಾತ್ರವೇ ನಿಮಗೆ ಆಹಾರ, ಮುದ್ರೆ ಹಾಕಿದರೆ ಆಹಾರ ಹೇಳಿದರೆ ಹೊರಗಡೆ ನಿಮ್ಮಿಂದ ಎಲ್ಲೂ ಅದನ್ನು ಕೊಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ. ಪ್ರೈವೇಟ್ ಆಗಿ ನೀವು ಏನು ಮಾಡಲಾಗುವುದಿಲ್ಲ. ಅದಕ್ಕೆ ಉಂಟಾಗಿರುವಂಥ ಕಾರ್ಯವೇ ಈಗ ತೀವ್ರವಾಗಿ ನಡೆಯುತ್ತಾ ಇದೆ. ಒಂದು ಕ್ಷಾಮ, ಒಂದು ಪೂರ್ಣ ಸಮೃದ್ಧಿ ಎಲ್ಲೂ ಇರಬಾರದು. ಪ್ರತ್ಯೇಕವಾಗಿ ಒಂದು ಪಕ್ಷದವರನ್ನು ಬಿಟ್ಟು ಯಾರ ಕೈಯಲ್ಲೂ ಈ ಪೂರ್ಣ ಸಮೃದ್ಧಿ ಇರಬಾರದು. ಇದಕ್ಕಾಗಿ ಏನು ಮಾಡುತ್ತಾರೆಂದರೆ ಮ್ಯಾನ್ ಮೇಡ್, ಮನುಷ್ಯರಿಂದ ಉಂಟು ಮಾಡಲ್ಪಡುವಂತಹ ಕ್ಷಾಮಗಳು, ಘೋರ ವ್ಯಾಧಿ. ನಿಮಗೆ ನಾನು ಹೇಳಬೇಕಾದದ್ದೇ ಇಲ್ಲ. ಒಂದು ವೇಳೆ ಕೊರೋನಾ ಕಾಲಕ್ಕೆ ಮುಂಚಿತವಾಗಿ ನಾನು ಇದನ್ನು ಹೇಳಿದರೆ ವಿವರಣೆ ಕೊಡಬೇಕಾಗಿತ್ತು. ಘೋರ ವ್ಯಾಧಿಗಳು ಮನುಷ್ಯರಿಂದಲೂ ಏರ್ಪಡಿಸಲ್ಪಡುತ್ತವೆ. ಒಂದು ಕಾಲದಲ್ಲಿ ಘೋರ ವ್ಯಾಧಿಯನ್ನು ನೋಡುವುದಾದರೆ ಪ್ರಾಕೃತಿಕವಾಗಿ ಕ್ರಿಮಿಗಳಿಂದ ಉಂಟಾಗುವುದು. ಪ್ರಾಕೃತಿಕವಾಗಿ ಉಂಟಾಗುವ ಕ್ರಿಮಿಗಳು, ಕೆಲವು ಬ್ಯಾಕ್ಟೀರಿಯಾಗಳು, ವೈರಸ್, ಇಂಥವುಗಳು ಲೋಕದಲ್ಲಿ ವ್ಯಾಪಿಸುವಂತೆ ಕಾಲದ ಪರಿಸ್ಥಿತಿ ಮಾರ್ಪಡುವುದರಿಂದಲೂ ಅಥವಾ ಕೆಲವೊಂದು ಬೇಡದಿರುವಂಥ ಕಿರಣಗಳು ಭೂಮಿಯ ಮೇಲೆ ಬರುವುದರಿಂದ ಹರಡುವುದರಿಂದಲೂ ಕೆಲವು ಕ್ರಿಮಿಗಳು, ಕೆಲವು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಉಂಟಾಗುವುದಕ್ಕೆ ಅವಕಾಶವಿದೆ. ಅದು ಕೂಡ ವೇಗವಾಗಿ ಹರಡುವುದು, ಜನಗಳನ್ನು ಕೊಲ್ಲುವುದು. ಇವು ನಿಮಗೆ ಗೊತ್ತಿರುವಂತಹ ಒಂದು ವಿಷಯ. ಆದರೆ ಈಗ ಸಮೀಪ ಕಾಲದಲ್ಲಿ ಈ ಘೋರ ವ್ಯಾಧಿಗಳನ್ನು ಲ್ಯಾಬೊರೇಟರಿಗಳಲ್ಲಿ ಉಂಟು ಮಾಡಬಹುದು, ಮನುಷ್ಯರಿಂದ ಉಂಟು ಮಾಡಬಹುದು. ಘೋರ ವ್ಯಾಧಿ ಎನ್ನುವಂಥದ್ದು ನೈಸರ್ಗಿಕವಾಗಿ ಉಂಟಾಗಿ ನೈಸರ್ಗಿಕವಾಗಿ ಹಾಳಾಗಿ ಹೋಗುತ್ತಾ ಇತ್ತು. ಆದರೆ ಈಗ ಆ ರೀತಿಯಲ್ಲ. ನಾವು ಇಷ್ಟಪಟ್ಟ ಸ್ಥಳದಲ್ಲಿ, ಇಷ್ಟಪಟ್ಟ ವಿಧದಲ್ಲಿ ಈ ಘೋರ ವ್ಯಾಧಿಗಳನ್ನು ಉಂಟು ಮಾಡಲಾಗುವುದು ಹಾಗೆಂದು ನಿರೂಪಿಸಿದರು. ಈಗ ಅವುಗಳು ಬಂದು ಲ್ಯಾಬೊರೇಟರಿಗಳಲ್ಲಿ ಉಂಟು ಮಾಡಲ್ಪಡುತ್ತವೆ. ಪ್ರತ್ಯೇಕವಾಗಿ ಕೊರೋನಾ ಎನ್ನುವಂಥ ವೈರಸ್ ಬಂದಾಗ ಹಲವು ಮಂದಿ ಅದನ್ನು ನಂಬದೇ ಇದ್ದಂತಹ ಸಂದರ್ಭದಲ್ಲಿ ಕೂಡ ಬಹಳ ಮಂದಿ ಹೇಳಿದಂಥ ಒಂದು ಕಾರಣವೇನೆಂದರೆ, ಇದು ಚೈನಾದಲ್ಲಿ ಒಂದು ಲ್ಯಾಬೊರೇಟರಿಯಲ್ಲಿ ಉಂಟು ಮಾಡಲ್ಪಟ್ಟಿದ್ದು. ಕೆಲವು ವಿಜ್ಞಾನಿಗಳು ಸೇರಿ ಇಂಥ ಒಂದು ಕ್ರಿಮಿಗಳನ್ನು ಲ್ಯಾಬ್ಗಳಲ್ಲಿ ಅವರು ಉಂಟು ಮಾಡಿ ಅದನ್ನು ಜನಗಳ ಮಧ್ಯೆ ಹರಡಲು ಬಿಟ್ಟರು ಎಂಬುದಾಗಿ. ಮೊದಲು ಅದನ್ನು ಅಂಗೀಕರಿಸಲ್ಪಡದೇ ಇರುವುದಾದರೂ ದಿನಗಳು ಕಳೆಯುವಾಗ ಅದುವೇ ಸತ್ಯಾಂಶ ಎಂಬುದಾಗಿ ಎಲ್ಲರಿಗೂ ಅದು ಕಂಡು ಬಂದದ್ದಾಯಿತು. ಇದಕ್ಕೆ ಹೆಸರು ಬಯೋ ವೆಪನ್ಸ್ ಎಂಬುದಾಗಿ ಹೇಳುತ್ತಾರೆ. ಇವತ್ತು ಪ್ರಪಂಚದ ಹಲವು ದೇಶಗಳು ಮರೆಮುಖವಾಗಿ ಈ ವಿಧವಾಗಿರುವ ಕ್ರಿಮಿಗಳನ್ನು ತಯಾರು ಮಾಡಿ ತನಗೆ ಇಷ್ಟವಿಲ್ಲದ ದೇಶಗಳ ಮೇಲೆ ಪ್ರೇರೇಪಿಸುವಂಥದ್ದು. ಆದ್ದರಿಂದ ಆ ದೇಶ ಆರ್ಥಿಕತೆಯಲ್ಲಿ ಬಾಧೆಗೆ ಒಳಗಾಗುವುದು. ಒಂದು ಕಾಲದಲ್ಲಿ ನೋಡುವುದಾದರೆ ಯುದ್ಧ ನಡೆಯಬೇಕೆಂದು ಕೇಳಿದರೆ ದೊಡ್ಡ ದೊಡ್ಡ ವೆಪನ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು. ಡೈನಮೈಟ್ಗಳು, ಬಾಂಬ್ಗಳು, ಅನಂತರ ಬೀರಂಗಿ, ಇವೆಲ್ಲವನ್ನು ತೆಗೆದುಕೊಂಡು ಹೋಗಬೇಕು, ಜಗಳ ಮಾಡಬೇಕು, ಆ ದೇಶವನ್ನು ಹಿಡಿಯಬೇಕು, ವಿಧಿಯರಾಗಿಸಬೇಕು, ಇವೆಲ್ಲವನ್ನು ಮಾಡಬೇಕು. ಈಗ ಆ ರೀತಿ ಅಲ್ಲ. ತಾವು ಇದ್ದಂಥ ಸ್ಥಳದಿಂದಲೇ ಒಂದು ದೇಶದ ಮೇಲೆ ಈ ಭಯೋತ್ಪಾದಕ ಕಾರ್ಯವನ್ನು ಬಯೋವೆಪನ್ ಮೂಲಕವಾಗಿಯೂ ಆ ದೇಶದ ಅಸ್ಥಿವಾರವನ್ನು ಕದಲಿಸಿ ನೋಡುವವರಾಗೋಣ. ಸತ್ಯವಲ್ಲವೇ? ಅದುವೇ ತಾನೇ ನಡೆದಿದ್ದು. ಅಮೆರಿಕ ನೋಡಿ ಎಷ್ಟು ಬಲಿಷ್ಠವಾಗಿರುವ ರಾಷ್ಟ್ರ. ಈ ಕೊರೋನಾ ಕ್ರಿಮಿಯು ಅದು ಬಂದಾಗ ಅದರ ಅಸ್ಥಿವಾರಗಳೇ ಕದಲಲು ಆರಂಭಿಸಿದವು. ಜನಗಳು ಬೀದಿಗಳಿಗೆ ಬಂದರು, ವ್ಯಾಪಾರಗಳು ಮಂದವಾಗಿ ಹೋದವು, ಶಾಪಿಂಗ್ ಮಾಲ್ಗಳು ಮುಚ್ಚಲ್ಪಟ್ಟು ಹೋದವು. ಅಮೆರಿಕ ದೇಶದಲ್ಲಿ ಒಂದು ದೊಡ್ಡ ಹೊಡೆತ ಅಲ್ಲಿ ಉಂಟಾಯಿತು. ಎಲ್ಲಾ ದೇಶಗಳಲ್ಲೂ ಬಂದಿತ್ತು ಅದೇ ರೀತಿ. ಹಾಗಾದರೆ ಇದೆಲ್ಲ ಮ್ಯಾನ್ಮೇಡ್ ಘೋರ ವ್ಯಾಧಿಗಳ ಕ್ರಿಮಿಗಳೆನ್ನುವುದು ಒಂದು ಕಾಲದಲ್ಲಿ ಪ್ರಾಕೃತಿಕವಾಗಿ ಬಂತು, ಆದರೆ ಈಗ ವೈಜ್ಞಾನಿಕವಾಗಿ ಉಂಟು ಮಾಡುತ್ತಾ ಇದ್ದಾರೆ.
ಇನ್ನು ಮುಂದೆ ಬರುವಂತ ಕಾಲದಲ್ಲಿ ಇದೇ ರೀತಿಯಾಗಿಯೇ ದೇಶಗಳು ಒಂದಕ್ಕೆ ವಿರುದ್ಧವಾಗಿ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಮರೆಯಾಗಿರುವ ಸ್ಥಳಗಳಲ್ಲಿ ಘೋರವ್ಯಾಧಿಯ ಕ್ರಿಮಿಗಳನ್ನು ರೂಪಿಸುತ್ತಾರೆ. ತಮಗೆ ಇಷ್ಟವಿಲ್ಲದ ದೇಶಗಳಲ್ಲಿ ಅದನ್ನು ಹರಡುವುದರ ಮೂಲಕ. ಹಾಗಾದರೆ ಇದರಲ್ಲಿ ಹೇಳಲ್ಪಟ್ಟಿರುವುದು ಸತ್ಯವೇ? ಘೋರವ್ಯಾಧಿಗಳು ಮನುಷ್ಯರಿಂದ ಅವುಗಳು ಉಂಟು ಮಾಡಲ್ಪಡುತ್ತವೆ, ಆದ್ದರಿಂದ ಅದಕ್ಕೆ ಉಪದ್ರವ ಎಂಬುದಾಗಿ ಹೇಳಲ್ಪಡುತ್ತದೆ. ಆದರೆ ಆ 4ನೇ ಕಾರ್ಯವನ್ನು ನೋಡಿ, ಭೂಕಂಪಗಳು ಹಲವು ಕಡೆಗಳಲ್ಲಿ ಅವು ಉಂಟಾಗುವುದು ಎಂಬುದಾಗಿ. ಇದು ಯಾವ ರೀತಿ ಮ್ಯಾನ್ಮೇಡ್ ಆಗುವುದು? ಒಂದು ಭೂಕಂಪ ಎನ್ನುವಂಥದ್ದು ಯಾವ ರೀತಿ ಮ್ಯಾನ್ಮೇಡ್ ಆಗುವುದು? ಅದು ದೇವರಿಂದ ಬರುವಂಥದ್ದಲ್ಲವೇ ಅಥವಾ ಪ್ರಾಕೃತಿಕವಾಗಿ ಬರುವಂಥದ್ದಲ್ಲವೇ ಎನ್ನುವ ಒಂದು ಪ್ರಶ್ನೆ ನಿಮಗೆ ಬರಬಹುದು. ಆದರೆ ಸತ್ಯವು ಅದಲ್ಲ. ಭೂಕಂಪಗಳು ಮನುಷ್ಯರಿಂದ ಉಂಟು ಮಾಡಲ್ಪಡಲು ಸಾಧ್ಯ. ದೊಡ್ಡ ಮಳೆಗಳು, ಪ್ರವಾಹಗಳು ಮನುಷ್ಯರಿಂದ ಉಂಟು ಮಾಡುವುದಕ್ಕೆ ಸಾಧ್ಯ. ಪ್ರವಾಹಗಳು ಮನುಷ್ಯರಿಂದ ಉಂಟು ಮಾಡಲ್ಪಡುವುದಕ್ಕೆ ಸಾಧ್ಯ. ಅದನ್ನು ಮಾಡುವುದಕ್ಕೆ ಲೋಕವ್ಯಾಪ್ತಿಯಲ್ಲಿ ಹಾರ್ಪ್ ಎನ್ನುವಂಥ ಒಂದು ಸಂಸ್ಥೆ ಉಂಟು. ಆ ಸಂಸ್ಥೆಯಲ್ಲಿ ಏನು ಮಾಡುತ್ತಾರೆಂದರೆ, ಇದನ್ನೇ ಅವರು ಸಂಶೋಧನೆ ಮಾಡಿ ಹಲವು ಕಡೆಗಳಲ್ಲಿ ಅದನ್ನು ಜಾರಿಗೆ ಅವರು ತರುತ್ತಾರೆ. ಅವರು ಯಾತಕ್ಕೋಸ್ಕರವಾಗಿ ಅದನ್ನು ಮಾಡುತ್ತಾರೆ ಎಂದು ಕೇಳಿದರೆ, ಇವರು ವೈಜ್ಞಾನಿಕವಾಗಿಯೇ ಒಂದು ಭೂಕಂಪನವನ್ನು ತರುವುದಕ್ಕೆ ಸಾಧ್ಯ. ವೈಜ್ಞಾನಿಕವಾಗಿ ಒಂದು ಮಳೆಯನ್ನು ತರುವುದಕ್ಕೆ ಸಾಧ್ಯವಾಗುವುದು. ಇವರು ಯಾತಕ್ಕೋಸ್ಕರವಾಗಿ ಇದನ್ನು ಮಾಡುತ್ತಾರೆ ಎಂದು ಕೇಳುವುದಾದರೆ, ಇದನ್ನು ಗೌರ್ಮೆಂಟ್ನಿಂದನೇ ಮಾಡುತ್ತಾರೆ. ಲೋಕಮಯವಾಗಿ ಹಲವು ದೇಶಗಳ ಸರ್ಕಾರಗಳು ಕೂಡಿದವರಾಗಿಯೇ ಅಮೆರಿಕದಲ್ಲಿ ಹಾರ್ಪ್ ಎನ್ನುವಂಥ ಸಂಸ್ಥೆ, ನೀವು ಹುಡುಕಿ ನೋಡಿರಿ, ಹಾರ್ಪ್ HAARP ಆರ್ಪ್ ಎಂಬುದಾಗಿ. ಅದನ್ನು ನೆಟ್ನಲ್ಲಿ ಹಾಕಿ ನೋಡಿರಿ, ಗೊತ್ತಾಗುವುದು. ಅವರು ಏನು ಮಾಡುತ್ತಾರೆ ಎಂದು ಕೇಳಿದರೆ, ಭೂಮಿಯಲ್ಲಿ ಭೂಕಂಪಗಳು ಯಾವ ರೀತಿ ಬರುತ್ತವೆ ಎಂದು ಕೇಳಿದರೆ, ಭೂಮಿಯ ಕೆಳಗೆ ಕೆಲವು ಬಿರುಕುಗಳು ಉಂಟಾಗುವುದು. ಬಿರುಕುಗಳು ಉಂಟಾದರೆ ಆ ಕೋಡನ್ನು ನೋಡಿರಿ, ಕೆಲವೊಂದು ಕಟ್ಟಡಗಳಲ್ಲಿ ಒಂದು ಬಿರುಕು ಬಂದರೆ ಒಂದು ರೇಖೆ ರೀತಿಯಲ್ಲಿ ಅದು ಹೋಗುವುದು. ಅದು ಹೋಗುವ ಕಡೆಯೆಲ್ಲ ಒಂದು ಭೂಕಂಪ ಉಂಟಾಗುವುದಕ್ಕೋಸ್ಕರ ಅವಕಾಶಗಳುಂಟು. ಇದನ್ನು ಗ್ರಹಿಸುವುದಕ್ಕೋಸ್ಕರ ಕೆಲವೊಂದು ಉಪಕರಣಗಳನ್ನು ಇಟ್ಟಿದ್ದಾರೆ. ಒಂದು ಪ್ರತ್ಯೇಕವಾದ ದೊಡ್ಡ ಪಟ್ಟಣ, ನ್ಯೂಯಾರ್ಕ್ನಂತಹ ಒಂದು ಮಹಾದೊಡ್ಡ ಪಟ್ಟಣ, ಡೆಲ್ಲಿ ರೀತಿಯಲ್ಲಿ, ಬಾಂಬೆ ರೀತಿಯಲ್ಲಿ ಒಂದು ದೊಡ್ಡ ಪಟ್ಟಣ, ಆ ರೀತಿ ಒಂದು ಪಟ್ಟಣವಿದೆ. ಅದರ ಕಡೆಗೆ ಈ ಒಂದು ರೇಖೆಯು ಹೋಗುತ್ತಾ ಇದೆ. ಇದನ್ನು ಒಂದು ವೇಳೆ ಬಿಟ್ಟು ಬಿಡುವುದಾದರೆ ಅದು ಪುಡಿಪುಡಿಯಾಗುತ್ತಾ ಒಡೆದು ಹೋಗುವುದು. ಆ ಒಂದು ನಗರವೇ, ಪಟ್ಟಣವೇ ನಾಶವಾಗಿ ಹೋಗುವುದು ಅಥವಾ ಭೂಕಂಪನದಲ್ಲಿ ನಾಶವಾಗುವುದು ಎಂದು ಗೊತ್ತಾಗಿದ್ದ ಕೂಡಲೇ ಅವರೇನ್ ಮಾಡ್ತಾರೆ, ಈ ಒಂದು ಬಿರುಕಲ್ಲಿ ಆ ಅಧಿಕವಾಗಿರುವಂಥ ಬಾಧೆ ಇಲ್ಲದಂಥ ಬೇರೆ ಒಂದು ಭಾಗವನ್ನು, ಆ ಸ್ಥಳವನ್ನು ಅವರು ಕಂಡುಹಿಡಿದು ಅಲ್ಲಿ ವೈಜ್ಞಾನಿಕವಾಗಿ ಒಂದು ಭೂಕಂಪವನ್ನು ಉಂಟು ಮಾಡಿಬಿಡುತ್ತಾರೆ ಈ ಉಪಕರಣದ ಮೂಲಕ. ಈ ಉಪಕರಣ ಏನು ಮಾಡುತ್ತದೆಂದರೆ, ಒಂದು ಬಿರುಕು ಉಂಟಾದಂಥ ಸ್ಥಳದಲ್ಲಿ ನೀವು ಬಲವಾಗಿ ಅದನ್ನು ಒಡೆಯುವುದಾದರೆ ಆ ಸ್ಥಳವು ಅದೇ ರೀತಿಯಲ್ಲಿ ಬಂದು ಕೆಳಗೆ ಬೀಳುವುದು ನೋಡಿ. ಆ ವಿಧವಾದ ಸ್ಥಳಗಳಲ್ಲಿ ಕೆಲವೊಂದು ಕಿರಣಗಳನ್ನು ಇಟ್ಟು ಆ ಭೂಮಿಯ ಕೆಳಗೆ ಓಡುವಂತಹ ರೇಖೆಗಳಲ್ಲಿ ಬಾಧೆಗಳನ್ನು ಉಂಟು ಮಾಡುವುದರ ಮೂಲಕ ದೊಡ್ಡ ಭೂಕಂಪವನ್ನು ತಡೆ ಮಾಡಿಬಿಡಬಹುದು. ಆ ರೀತಿಯಾಗಿ ಅವರು ಯೋಚಿಸಿ ಆ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದಾರೆ. ಒಂದು ದೊಡ್ಡ ಪಟ್ಟಣ, ಆ ಪಟ್ಟಣದ ಮೇಲೆ ಈ ರೀತಿಯಾಗಿ ಬರಲಿದೆ. ಅದರ ಇನ್ನೊಂದು ಎಡ್ಜು, ಆ ಒಂದು ರೇಖೆಯ ಮತ್ತೊಂದು ಎಡ್ಜು, ಒಂದು ಮರುಭೂಮಿಯಾಗಿರುವಂತಹ ಒಂದು ಚಿಕ್ಕ ಗ್ರಾಮದ ಸ್ಥಳ, ಒಂದು ಚಿಕ್ಕ ಪಟ್ಟಣಗಳು ಇಲ್ಲದಿರುವಂತಹ ಪ್ರಾಂತ್ಯದಲ್ಲಿ ಬಂದು ಮುಗಿಯುತ್ತದೆ. ಹಾಗಾದರೆ ಒಂದು ದೊಡ್ಡ ವೈಜ್ಞಾನಿಕವಾಗಿರುವಂತಹ ಭೂಕಂಪವನ್ನು ಇಲ್ಲಿ ಮಾಡುವುದಾದರೆ, ಏಕೆಂದರೆ ಬರಲಿರುವಂತಹ ದೊಡ್ಡ ಭೂಕಂಪವನ್ನು ಅದು ಏನೂ ಇಲ್ಲದಂತೆ ತಡೆ ಮಾಡಲು ಸಾಧ್ಯವಾಗುವುದು. ಅದರ ಪ್ರೆಷರ್ ಜಾಸ್ತಿ ಇರುವಾಗಲೇ ಅದು ಬಂದು ಅಲ್ಲಿ ಉಂಟಾಗುವುದು. ಆದ್ದರಿಂದ ನಾನೇ ಮೊದಲು ಮ್ಯಾನ್ಮೇಡ್ ಆಗಿ ಅದನ್ನು ಒಡೆದು ಹಾಕುವುದಾದರೆ ಅದರ ಒಂದು ಬಲವು, ಅದರ ಒಂದು ವೇಗವು ಬಲಹೀನವಾಗುವುದು ಎನ್ನುವಂತಹ ಉದ್ದೇಶಕ್ಕೋಸ್ಕರವೇ ಇದನ್ನು ನಾವು ಕಂಡುಹಿಡಿದಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿಯಾಗಿ ಬಾಹ್ಯಾಕಾಶದ ಕಾರ್ಯಗಳನ್ನು ನೋಡುತ್ತಾರೆ. ಆಕಾಶದಲ್ಲಿ ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಒಂದು ದೊಡ್ಡ ಮಳೆ ಬರುವುದಕ್ಕೆ ಒಂದು ಸಾಧ್ಯತೆಗಳು ಅಧಿಕವಾಗಿದೆ. ಅದು ಬಂದು ಈ ಮೇಘಗಳೆಲ್ಲವೂ ಕೂಡಿ ಅದು ಬಂದು ಇಂಥ ದಿನಾಂಕದಲ್ಲಿ ಬರುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಕಂಡುಹಿಡಿದರು. ಆದರೆ ಅದು ಮಳೆಯನ್ನು ಉಂಟು ಮಾಡಿ ಒಂದು ಮಹಾ ದೊಡ್ಡ ಬಾಧೆಯನ್ನು ಉಂಟು ಮಾಡುವಂತಹ ಸ್ಥಳವೆನ್ನುವಂಥದ್ದು ಒಂದು ದೊಡ್ಡ ಪಟ್ಟಣ, ಬಹಳ ಜನಗಳು ವಾಸವಾಗಿರುವಂಥ ಪಟ್ಟಣ, ಒಂದು ದೇಶದ ಬಹು ಮುಖ್ಯವಾಗಿರುವಂತಹ ಒಂದು ಪಟ್ಟಣ. ಆ ರೀತಿ ಕಂಡುಹಿಡಿಯುವುದಾದರೆ ಏನ್ ಮಾಡ್ತಾರೆ ನಿಮಗದು ಗೊತ್ತಲ್ಲವೇ? ವೆದರ್ ರಿಪೋರ್ಟ್ ಎಲ್ಲ ನೋಡಿರಿ, ಅದನ್ನು ಬಂದು ಫೋರ್ಕಾಸ್ಟ್ ಮಾಡುವರು. ಅದು ಬರುವುದಕ್ಕೆ ಮುಂಚಿತವಾಗಿಯೇ, ಒಂದು ತಿಂಗಳಿಗಿಂತ ಮುಂಚಿತವಾಗಿಯೇ ಎಲ್ಲಿ ಮೇಘ ಕೂಡುವಂಥದ್ದಾಗಿದೆ, ಎಲ್ಲಿ ಮಳೆ ಬರುವಂಥದ್ದಾಗಿದೆ ಅಂತ ಹೇಳ್ತಾರಲ್ಲವೇ? ಆಗ ಆ ರೀತಿಯಾಗಿ ಅವರು ನೋಡುವಾಗ ಒಂದು ತಿಂಗಳ ನಂತರ ಒಂದು ದೊಡ್ಡ ಬಹು ಮುಖ್ಯವಾಗಿರುವಂತಹ ಪಟ್ಟಣದ ಮೇಲೆ ದೊಡ್ಡ ಮಳೆ ಉಂಟಾಗುವುದಕ್ಕೆ ಸಾಧ್ಯತೆಗಳು ಇವೆ. ಆದ್ದರಿಂದ ಏನು ಮಾಡುವುದೆಂದರೆ ಆ ಪಟ್ಟಣವೇ ಪ್ರಳಯದಲ್ಲಿ ಮುಳುಗಿ ಹೋಗುವುದು ಅಥವಾ ಅದರ ಜೀವನಾಧಾರ ಅಲ್ಲಗಳೆಯುವುದು ಎಂಬುದಾಗಿ ಹೇಳಿದ ಕೂಡಲೇ ಆ ಮೇಘಗಳನ್ನು ಅದು ಕೂಡಿ ಬರುವಂತಹ ಸ್ಥಳವನ್ನು ದೆಸೆ ತಿರುಗಿಸಿ ಮನುಷ್ಯರು ಅಧಿಕವಾಗಿರುವಂತಹ ಬಾಧೆ, ಒಂದು ವೇಳೆ ಬಾಧೆಗಳು ಬರುವುದು, ಆದರೆ ದೊಡ್ಡ ಮಟ್ಟದಲ್ಲಿ ಬಾಧೆ ಬಾರದ ರೀತಿಯಲ್ಲಿ ಮನುಷ್ಯರು ಕಡಿಮೆಯಾಗಿ ಇರುವಂತ ಬಾಧೆಗಳು ಕಡಿಮೆಯಾಗಿ ವ್ಯಕ್ತವಾಗುವಂತಹ ಸ್ಥಳಗಳನ್ನು ನೋಡಿ ಅದನ್ನು ಡೈವರ್ಟ್ ಮಾಡುವರು. ವೈಜ್ಞಾನಿಕವಾದ ಒಂದು ಮಳೆಯನ್ನು
ಆ ಸ್ಥಳದಲ್ಲಿ ಉಂಟು ಮಾಡುವ ಮೂಲಕ ಇಲ್ಲಿರುವ ಮೇಘ ಅಲ್ಲಿ ಹೋಗುವುದು. ಒಂದು ಕಡೆ ನಿಮಗದು ಗೊತ್ತು, ಅದನ್ನು ಹೇಳಿದರೆ ಬಹಳ ಸಮಯವಾಗುವುದು. ಒಂದು ಸ್ಥಳದಲ್ಲಿ ಒಂದು ವ್ಯಾಕ್ಯೂಮ್ ಅನ್ನು ಉಂಟು ಮಾಡುವಾಗ, ಇನ್ನೊಂದು ಕಡೆಯಲ್ಲಿ ಒಂದು ವ್ಯಾಕ್ಯೂಮ್ ಅನ್ನು ಉಂಟು ಮಾಡುವಾಗ, ಆ ವ್ಯಾಕ್ಯೂಮ್ ಏನು ಮಾಡುವುದೆಂದರೆ ಆ ಮೇಘವನ್ನು ಅದು ಎಳೆದುಕೊಳ್ಳುವುದು. ಆಗ ಏನು ಮಾಡುವರೆಂದರೆ ಆ ಮೇಘಕ್ಕೆ ತದ್ವಿರುದ್ಧವಾಗಿರುವ ದಿಕ್ಕಿನಲ್ಲಿ ವ್ಯಾಕ್ಯೂಮ್ ಅನ್ನು ಉಂಟು ಮಾಡುವರು. ಇವೆಲ್ಲವನ್ನು ಭೂಮಿಯಲ್ಲಿರುವಂತಹ ಕಿರಣಗಳಿಂದ ಅವರು ಸಾಧ್ಯವಾಗಿ ಮಾಡುತ್ತಾರೆ. ಆ ವ್ಯಾಕ್ಯೂಮ್ ಉಂಟಾದ ಕೂಡಲೇ ಇದು ಏನು ಮಾಡುವುದು, ಅಲ್ಲಿ ತೆರೆದಿರುವಂತಹ ಮೇಘವನ್ನು ವೇಗವಾಗಿ ಎಳೆದುಕೊಳ್ಳುವುದು. ಆಗ ಅಲ್ಲಿ ಸುರಿಯಬೇಕಾಗಿರುವಂತಹ ಮಳೆ ಬಲಹೀನವಾಗಿ ಮಾರ್ಪಡುವುದು. ಹಾಗಾದರೆ ಈ ಮಳೆ ಬಂದು ಬೇರೆ ಸ್ಥಳದಲ್ಲಿರುವಂತಹ ಕಾಡು ಪ್ರದೇಶದಲ್ಲೋ ಅಥವಾ ಒಂದು ಬೆಟ್ಟದ ಪ್ರದೇಶದಲ್ಲೋ ಅಥವಾ ಮನುಷ್ಯರು ಅಧಿಕವಾಗಿ ಸಂಚರಿಸದೇ ಇರುವಂತಹ ಸ್ಥಳದಲ್ಲೋ ಒಂದು ವ್ಯಾಕ್ಯೂಮ್ ಉಂಟು ಮಾಡುವುದರ ಮೂಲಕ ಇಲ್ಲಿ ಕೂಡಿರುವಂತಹ ಮೇಘವನ್ನೆಲ್ಲ ಸೆಳೆದು ಅಲ್ಲಿ ಮಳೆಯನ್ನು ಉಂಟು ಮಾಡಬಹುದೆಂದು ಹೇಳುತ್ತಾರೆ. ಈ ರೀತಿಯಾಗಿ ಪ್ರಕೃತಿಯಲ್ಲಿ ಉಂಟಾಗುವಂತಹ ವಿಕೋಪಗಳನ್ನು ಮುಂಚಿತವಾಗಿ ಕಂಡುಹಿಡಿಯುವುದಾದರೆ ಅದನ್ನು ವೈಜ್ಞಾನಿಕವಾಗಿ ಉಂಟು ಮಾಡುವುದರ ಮೂಲಕ, ಇದುವೇ ಆ ಒಂದು ಹಾರ್ಪ್ ಎನ್ನುವಂಥ ಯೋಜನೆಯ ಉದ್ದೇಶ, ಅದನ್ನು ಕಾರ್ಯರೂಪದಲ್ಲಿ ತಂದಿದ್ದಾರೆ. ಅದರ ಮೂಲಕವಾಗಿ ನಾವು ಮಾಡಬಹುದು ಎಂಬುದಾಗಿ ಅದನ್ನು ಒಳ್ಳೆ ಕಾರ್ಯಕ್ಕೋಸ್ಕರವಾಗಿ ಕಂಡುಹಿಡಿದಿದ್ದಾರೆ. ಆದರೆ ಇದನ್ನು ಬೇರೆ ವಿಧವಾಗಿ ಯೋಚಿಸಬೇಕು. ನೀವು ವೈಜ್ಞಾನಿಕವಾಗಿ ಒಂದು ಭೂಕಂಪವನ್ನು ಉಂಟು ಮಾಡಲಾಗುವುದಾದರೆ ಆ ಒಂದು ಭೂಕಂಪವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸುವುದರ ಬದಲು ಏಕೆ ಅದನ್ನು ಅಳಿವಿಗೋಸ್ಕರವಾಗಿ ಉಪಯೋಗ ಮಾಡಬಾರದು? ಎಲ್ಲಾ ಸಮಯದಲ್ಲೂ ಒಳ್ಳೆಯದಕ್ಕೇನೆ ಉಪಯೋಗ ಮಾಡ್ತೀರಾ ಹೇಳಿರಿ? ಆಲ್ಫ್ರೆಡ್ ನೋಬಲ್ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ದೊಡ್ಡ ವಿಜ್ಞಾನಿಯಾಗಿದ್ದವರು. ಅವರೇ ಪ್ರಥಮ ಬಾರಿಗೆ ಡೈನಮಿಟ್ ಎನ್ನುವಂತಹ ವಸ್ತುವನ್ನು ಕಂಡುಹಿಡಿದರು. ನೋಬೆಲ್ ಪ್ರೈಸ್ ನಿಮಗೆ ಗೊತ್ತಲ್ಲವೇ? ಅವರ ಹೆಸರಲ್ಲೇ ಅವರ ಟ್ರಸ್ಟ್ನಿಂದ ಕೊಡಲ್ಪಡುವಂಥದ್ದೇ ನೋಬೆಲ್ ಪ್ರೈಸ್. ಹಾಗಾದರೆ ಆಲ್ಫ್ರೆಡ್ ನೋಬೆಲ್ ಎನ್ನುವವರೇ ಮೊಟ್ಟ ಮೊದಲ ಬಾರಿಗೆ ಸ್ಫೋಟಕ ವಸ್ತುವಾಗಿರುವ ಡೈನಮಿಟ್ ಅನ್ನು, ಆ ಸ್ಫೋಟಕ ವಸ್ತುವನ್ನು ಕಂಡುಹಿಡಿದರು. ಅದು ಕಂಡುಹಿಡಿಯಲ್ಪಟ್ಟ ಉದ್ದೇಶವೇನೆಂದರೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಒಡೆದು ಹಾಕುವುದಕ್ಕೂ ದೊಡ್ಡ ದೊಡ್ಡ ಬಾವಿಗಳನ್ನು ತೋಡುವುದಕ್ಕೂ. ಆ ಕಾಲದಲ್ಲಿ ಬಾವಿ ತೋಡಬೇಕೆಂದರೆ ಹಲವು ಮನುಷ್ಯರು ಕಷ್ಟಪಟ್ಟು ತೋಡುವರು. ಬೆಟ್ಟಗಳನ್ನು ಒಡೆದು ಕಲ್ಲನ್ನು ಕೊರೆಯಬೇಕೆಂದರೆ ಹಲವು ಸಾವಿರ ವ್ಯಕ್ತಿಗಳು ಹಲವು ತಿಂಗಳುಗಳ ಕಾಲ ಹೋರಾಟ ಮಾಡಿ ಅದನ್ನು ಮಾಡುವವರಾಗಿರುತ್ತಾರೆ. ಆದರೆ ಒಂದು ಸ್ಫೋಟಕ ವಸ್ತು ಡೈನಮಿಟ್ ಅನ್ನು ಇಟ್ಟು ಸ್ಫೋಟಿಸುವುದಾದರೆ ಬಂಡೆಗಳು ಚದುರುವುದು. ಸ್ವಲ್ಪ ಒಂದು ಚಿಕ್ಕ ಗುಂಡಿಯನ್ನು ತೋಡಿ ಒಳಗೆ ಇಡುವುದಾದರೆ ದೊಡ್ಡ ಹಳ್ಳ ಉಂಟಾಗುವುದು. ಕಂಡುಹಿಡಿದರೆ ದೊಡ್ಡ ಆಶ್ಚರ್ಯ. ಮನುಷ್ಯರಿಗೆ ಉಪಯೋಗವಾಗುವುದೆಂದು ಹೇಳಿ ಅದನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸಿದರು. ಮೊದಲು ಅದನ್ನು ಬಂಡೆಗಳನ್ನು ಒಡೆಯುವುದಕ್ಕೂ ಮಾರ್ಗವನ್ನು ಕ್ರಮಪಡಿಸುವುದಕ್ಕೆ ಅದನ್ನು ಉಪಯೋಗ ಮಾಡುತ್ತಿದ್ದರು. ದೊಡ್ಡ ದೊಡ್ಡ ಬಾವಿಗಳನ್ನು ತೋಡುವುದಕ್ಕೂ ಡ್ಯಾಮ್ಗಳನ್ನು ಕಟ್ಟುವುದಕ್ಕೋಸ್ಕರವಾಗಿ ದೊಡ್ಡ ಕೆರೆಗಳನ್ನು ತೋಡುವುದಕ್ಕೂ ಡೈನಾಮಿಟ್ ಅನ್ನು ಉಪಯೋಗಿಸಿದರು. ಆ ಸಂದರ್ಭಗಳಲ್ಲಿ ಮಹಾಯುದ್ಧಗಳು ಉಂಟಾದಾಗ ಆ ಯುದ್ಧಗಳಲ್ಲಿ ಯಾತಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡು ಮನುಷ್ಯರನ್ನು ನಾಶ ಮಾಡಬಾರದ ಎಂಬುದಾಗಿ ಅವರು ತೀರ್ಮಾನಿಸಿ ಪ್ರಪ್ರಥಮ ಬಾರಿಗೆ ಮೊದಲ ಮಹಾಯುದ್ಧದಲ್ಲಿ ಈ ಸ್ಫೋಟಕ ವಸ್ತುಗಳನ್ನು ಉಪಯೋಗ ಮಾಡಿದರು, ಡೈನಾಮಿಟ್ಗಳನ್ನು. ಆ ಡೈನಾಮಿಟ್ಗಳನ್ನು ಉಪಯೋಗ ಮಾಡಿದಾಗ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸ್ಫೋಟಕದ ವಸ್ತುಗಳನ್ನು ಕೆಲವು ದೇಶಗಳು ಕಂಡುಹಿಡಿದಿದ್ದವು ಎಂಬುದಾಗಿ ಹೇಳಿದರೂ ಕೂಡ ಅದೆಲ್ಲ ಬಹಳ ಪ್ರಬಲವಾಗಲಿಲ್ಲ. ಡೈನಮಿಟ್ ಮಾತ್ರವೇ ಬಹಳ ಪವರ್ಫುಲ್. ಅದನ್ನು ಅವರು ಅಳವಡಿಸಿಕೊಂಡು ರಣರಂಗದಲ್ಲಿ ಅವುಗಳನ್ನು ಉಪಯೋಗ ಮಾಡಿದರು. ಹಾಗಾದರೆ ಮನುಷ್ಯನ ಕೈಯಲ್ಲಿ ಒಳ್ಳೆಯದಕ್ಕೋಸ್ಕರವಾಗಿ ಎಂದು ಕೊಡಲ್ಪಡುವ ಯಾವುದೇ ಇದ್ದರೂ ಸ್ವಲ್ಪ ದಿನದಲ್ಲಿ ಅಳಿವಿಗೋಸ್ಕರ ಅದನ್ನು ಉಪಯೋಗಿಸಲು ಆರಂಭಿಸುವನು ಎಂದು ಚರಿತ್ರೆ ನಮಗೆ ತೋರಿಸುವಂತಹ ಸತ್ಯ. ಇದನ್ನು ತಾನು ಕಂಡುಹಿಡಿದ ಒಳಿತಿಗೋಸ್ಕರವಾಗಿ ಕಂಡುಹಿಡಿಯಲ್ಪಟ್ಟ ಒಂದು ಕಾರ್ಯ ಕಡೆಯದಾಗಿ ಲೋಕನಾಶನಕ್ಕೆ ಅದು ಉಪಯೋಗವಾಯಿತಲ್ಲ ಎಂಬುದನ್ನು ಅವರು ತಿಳಿದುಕೊಂಡು ಆಲ್ಫ್ರೆಡ್ ನೋಬಲ್ ಬಹಳ ಮನಕಷ್ಟದಿಂದ ಅದರ ನಂತರ ಒಂದು ಘೋಷಣೆಯನ್ನು ಮಾಡಿದರು. ಈ ಡೈನಾಮಿಟ್ ಅನ್ನು ಉಪಯೋಗ ಮಾಡುವುದರ ಮೂಲಕ, ಅದನ್ನು ತರುವುದರ ಮೂಲಕ ನಮ್ಮ ಸಂಸ್ಥೆಗೆ, ನಮ್ಮ ತಂಡಕ್ಕೆ ಸಿಗುವಂತಹ ರಾಯಲ್ಟಿ ದುಡ್ಡಿನಲ್ಲಿ ಒಂದು ಚಿಕ್ಕ ಪೈಸಾವನ್ನು ಕೂಡ ಯಾರ ಬಳಕೆಗೋಸ್ಕರವಾಗಿ ನಾವು ಉಪಯೋಗಿಸದೆ ಅದನ್ನು ಹಾಗೆ ಇಡೋಣ. ಅದನ್ನು ಲೋಕದ ಸಮಾಧಾನಕ್ಕೋಸ್ಕರವಾಗಿ ಪಾಡುಪಡುವಂತ, ಲೋಕದ ಸಮಾಧಾನಕ್ಕೋಸ್ಕರವಾಗಿ ಕಾರ್ಯವನ್ನು ಮಾಡುವವರಿಗೋಸ್ಕರ ಅದನ್ನು ಸಮಾಧಾನದ ಬಹುಮಾನವಾಗಿ ಕೊಡಬೇಕು. ಏಕೆಂದರೆ ನಾನು ಕಂಡುಹಿಡಿದಿದ್ದು ಅದು ನಾಶನಕ್ಕೆ ಉಪಯೋಗವಾಯಿತು ಎಂಬುದಕ್ಕೋಸ್ಕರವಾಗಿಯೇ ನೋಬೆಲ್ ಪ್ರೈಸ್ ಎನ್ನುವಂಥ ಪ್ರಶಂಸೆ ಇವತ್ತು ಲೋಕಮಯವಾಗಿ ಕೊಡಲ್ಪಡುತ್ತಾ ಬರುತ್ತಿದೆ. ಯಾರು ಸಮಾಧಾನಕ್ಕೋಸ್ಕರವಾಗಿ ಪಾಡುಪಡುತ್ತಾರೋ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆಯದನ್ನು ಮಾಡುವಂಥ ಕ್ಷೇತ್ರಗಳಲ್ಲಿ ಉಪಯೋಗವಾಗುತ್ತಾರೋ ಅವರಿಗೆ ಒಂದು ಬಹುಮಾನ ಕೊಡಲ್ಪಡುತ್ತದೆ. ಹಾಗಾದರೆ ಇದರಿಂದ ಗ್ರಹಿಸಬೇಕಾಗಿರುವುದೇನೆಂದರೆ, ಮೊದಲು ಒಳ್ಳೆಯದು ಎಂಬುದಾಗಿ ಏನನ್ನು ಕಂಡುಹಿಡಿದರೋ, ಮನುಷ್ಯನ ಹೃದಯದೊಳಗೆ ವಕ್ರತೆ ಎನ್ನುವುದು ತುಂಬಿರುವಂತದಾಗಿದೆ. ಎಲ್ಲಾ ಗಳಿಗೆಯಲ್ಲಿಯೂ ಎಲ್ಲಾ ಮನುಷ್ಯನ ಒಳಗೂ ಮೃಗದ ಸ್ವಭಾವವಿದೆ. ದೇವರು ಹೇಳಿದ್ರಲ್ಲ, ಮನುಷ್ಯನ ಹೃದಯದಿಂದ ಕೆಟ್ಟದ್ದು, ದುಷ್ಟತ್ವಗಳು, ಕಾಮುಕತನ, ಕೋಪ, ಸಿಟ್ಟು, ಹಗೆತನ ಇವೆಲ್ಲ ಹೊರಟು ಬರುವುದು. ಅವುಗಳೇ ಅವನನ್ನು ಅಶುದ್ಧಪಡಿಸುವುದು. ಬಾಯೊಳಗೆ ಹೋಗುವಂಥದ್ದು ಅವನನ್ನು ಒಲೆ ಮಾಡುವುದಿಲ್ಲ. ಇದನ್ನು ತಿಂದ ಅದನ್ನು ತಿಂದ ಅದು ಅವನನ್ನು ಒಲೆ ಮಾಡುವುದಿಲ್ಲ. ಆದರೆ ಹೃದಯದಿಂದ ಹೊರಟು ಬರುತ್ತದೆ ನೋಡಿರಿ, ಅದುವೇ ಒಬ್ಬ ವ್ಯಕ್ತಿಯನ್ನು ಒಲೆ ಮಾಡುತ್ತದೆ ಎಂದರು. ಹಾಗಾದರೆ ಎಲ್ಲ ಮನುಷ್ಯರ ಹೃದಯದಿಂದಲೂ ಒಂದು ಮಾರ್ಪಟ್ಟಂತಹ ಗುಣಾತಿಶಯ, ಮಾರ್ಪಟ್ಟ ಒಂದು ಕಾರ್ಯವು ಇರುವಂತದ್ದಾಗಿದೆ. ಅದು ಸಮಯಾನುಸಮಯಕ್ಕೆ ಪ್ರಕಟವಾಗುವಾಗ
ನಾವು ಒಳ್ಳೆಯದಕ್ಕೋಸ್ಕರವಾಗಿ ಇಟ್ಟಿರುವುದನ್ನು ಕೆಟ್ಟದಕ್ಕೋಸ್ಕರವಾಗಿ ಉಪಯೋಗ ಮಾಡುತ್ತೇವೆ. ಹಾಗಾದರೆ ಮುಂಬರುವ ಕಾಲದಲ್ಲಿ ಏನು ಮಾಡುತ್ತಾರೆಂದರೆ, ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಒಳಿತಿಗಾಗಿ ಅಲ್ಲ, ತಾವು ಬಯಸದಿರುವಂತಹ ದೇಶಗಳ ಮೇಲೆ ದೊಡ್ಡ ಮಳೆಯನ್ನು ಉಂಟು ಮಾಡುವುದಕ್ಕೂ ಪ್ರವಾಹಗಳನ್ನು ಅವರು ಉಂಟು ಮಾಡುವುದಕ್ಕೋಸ್ಕರವಾಗಿಯೂ, ನಾವು ಮೊದಲು ನೋಡಿದೆವು ಮಳೆ ಪ್ರವಾಹ ಇವೆಲ್ಲವೂ ಬರುವುದಕ್ಕೆ ಅವಕಾಶವಿದೆ ಅಂತ ನೋಡಿದರೆ ನಿರ್ಜನ ಪ್ರದೇಶದಲ್ಲಿ ಮಳೆಯನ್ನು ಸುರಿಯುವಂತೆ ಅವರು ಮಾಡುವರು. ಈಗ ಅದನ್ನೇ ಏನು ಮಾಡುತ್ತಾರೆ, ದೊಡ್ಡ ದೊಡ್ಡ ಕಾಡುಗಳು, ಅಮೆಜಾನ್ ಕಾಡುಗಳಂತಹ ಅಂತ ದೊಡ್ಡ ಕಾಡುಗಳಲ್ಲಿ ಯಾವಾಗಲೂ ಮಳೆ ಉಂಟಾಗುವುದು. ಕಾಡುಗಳಿದ್ದರೆ ಮಳೆ ಬರುತ್ತೆ ಅಲ್ಲವೇ? ದೊಡ್ಡ ದಟ್ಟವಾದ ಕಾಡುಗಳುಂಟು ಭೂಮಿಯಲ್ಲಿ. ಸೈಬೇರಿಯನ್ ಕಾಡುಗಳು ಉಂಟು, ಅಮೆಜಾನ್ ಕಾಡುಗಳು ಉಂಟು. ಈ ವಿಧವಾದ ಕಾಡುಗಳಲ್ಲಿ ಬರುವಂತ ಮಳೆಗೋಸ್ಕರವಾಗಿರುವ ಮೇಘದಲ್ಲಿ ಮನುಷ್ಯರಿರುವ ಕಡೆ ತಿರುಗಿಸಿ ಬಿಟ್ಟರೆ ಸಾಕು, ಅಲ್ಲಿ ಆ ಒಂದು ದೊಡ್ಡ ವ್ಯಾಕ್ಯೂಮ್ ಉಂಟು ಮಾಡುವ ಮೂಲಕ ಈ ಮೇಘಗಳನ್ನು ಎಳೆಯುವಂತೆ ಮಾಡಿ ದೊಡ್ಡ ದೊಡ್ಡ ದೇಶಗಳಲ್ಲಿ, ನಗರಗಳಲ್ಲಿ ಮಳೆಯನ್ನು ಒಂದು ವೇಳೆ ತರುವುದಾದರೆ ಮಳೆ ಪ್ರವಾಹಗಳು ಬಂದು ಜನಗಳ ಜೀವನ ಅಸ್ತವ್ಯಸ್ತವಾಗಿ ಜೀವನಾಧಾರವೇ ಇಲ್ಲದಂತೆ ಹಾಳಾಗಿ ಹೋಗುವುದು. ಹಾಗಾದರೆ ಇದನ್ನು ಕೂಡ ಮ್ಯಾನ್ ಮೇಡ್ ಆಗಿ ನಾವು ಮಾಡಲಾಗುವುದು. ಈಗಿರುವ ಲೋಕದಲ್ಲಿ, ಈಗ ಕಂಡುಹಿಡಿದಿರುವಂಥ ಟೆಕ್ನಾಲಜಿಯಲ್ಲಿ ವೈಜ್ಞಾನಿಕವಾಗಿಯೇ ಭೂಕಂಪಗಳನ್ನು ತರಲು ಸಾಧ್ಯವಾಗುವುದು, ವೈಜ್ಞಾನಿಕವಾಗಿಯೇ ಮಳೆಯನ್ನು ತರಲಾಗುವುದು, ವೈಜ್ಞಾನಿಕವಾಗಿಯೇ ಭೂಕಂಪವನ್ನು, ಪ್ರವಾಹವನ್ನು ತರಲು ಸಾಧ್ಯ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಳೆ ಯಾವಾಗಲೂ ಸುರಿಯುವಂತೆ ಮಾಡಿದರೆ ಅಷ್ಟೇ ಆ ಸ್ಥಳದಲ್ಲಿ ಜಲಪ್ರವಾಹಗಳು ಉಂಟಾಗುವುದು. ಹಾಗಾದರೆ ಇಲ್ಲಿ ಹೇಳಲ್ಪಟ್ಟಿರುವ ಪ್ರತಿಯೊಂದು ಕಾರ್ಯವು ಮ್ಯಾನ್ ಮೇಡ್. ನೋಡಿರಿ, ಜನಗಳಿಗೆ ವಿರುದ್ಧವಾಗಿ ಜನ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಕ್ಷಾಮ, ಘೋರವ್ಯಾಧಿ, ಭೂಕಂಪನ, ಇವೆಲ್ಲವೂ ಮನುಷ್ಯರಿಂದ ಏರ್ಪಡಿಸಲ್ಪಟ್ಟಿರುವಂತಹ ಕಾರ್ಯಗಳು, ಉಪದ್ರವಗಳು. ಆದರೆ 29ನೆಯ ವಾಕ್ಯವು ಅದು ಬರುವಾಗ ಯೇಸು ಹೇಳುತ್ತಾರೆ, ಉಪದ್ರವಗಳು ಆಗಿದ ಕೂಡಲೇ. ಹಾಗಾದರೆ ಅರ್ಥವೇನು? ಈ ಮನುಷ್ಯರಿಂದ ತರಲ್ಪಟ್ಟಿರುವಂತಹ ಈ ಒಂದು ಸಂಕಟ ಉಪದ್ರವಗಳು ಮನುಷ್ಯರಿಂದಲೂ ಸೈತಾನನಿಂದಲೂ ಸೇರಿ ಮಾನವ ಸಂಕುಲಕ್ಕೆ ವಿರುದ್ಧವಾಗಿ ಬಂದಂತಹ ಉಪದ್ರವಗಳು, ಅದು ತೀರಿದ ಕೂಡಲೇ ನಾನು ಕೊಡುವಂತ ನ್ಯಾಯ ತೀರ್ಪಿನ ದಂಡನೆ ಆರಂಭವಾಗುವುದು. ಭೂಮಿಯಲ್ಲಿ ನಿಮ್ಮ ಇಷ್ಟಾನುಸಾರವಾಗಿ ನೀವು ಮಾಡ್ತಾ ಇದ್ರಲ್ಲ, ದೇವರು ನೋಡ್ತಾ ಇದ್ದಾರೆ ಅದನ್ನ. ಮಳೆಯನ್ನು ತಿರುಗಿಸುವುದು, ಭೂಕಂಪವನ್ನು ತರುವಂಥದ್ದು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವನ್ನು ಕಟ್ಟುವಂಥದ್ದು, ಜನಗಳನ್ನು ಕೊಲ್ಲುವಂಥದ್ದು. ಎಷ್ಟು ಬಾರಿ ಕರ್ತನು ನೋಡುತ್ತಿರುವನು? ಈ ಭೂಮಿಯನ್ನು ಕೆಡಿಸಿ ಅದನ್ನು ನಾಶ ಮಾಡಿ, ಅದನ್ನು ಯಾವ ಯಾವ ವಿಧಾನಗಳಲ್ಲಿ ಹಿಂಸೆಪಡಿಸಿ ಪ್ರತ್ಯೇಕವಾಗಿ ಕರ್ತನ ಮಕ್ಕಳಿಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡಿ, ಎಷ್ಟೋ ಕಾರ್ಯವನ್ನು ಮಾನವ ಸಂಕುಲವನ್ನು ಅವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿ, ಅವರನ್ನು ಹೋರಾಡುವಂತೆ ಮಾಡಿ, ಕೊಲೆ ಮಾಡಿ, ನಾಶಪಡಿಸಿ ಕರ್ತನು ಎಷ್ಟು ದಿನ ನೋಡುತ್ತಾ ಇರುವನು? ಈ ಉಪದ್ರವ ಕಾಲ ಅವರಿಗೆ ಕೊಡಲ್ಪಟ್ಟಿರುವ ಕಾಲ. ಉಪದ್ರವ ಮುಗಿದ ಕೂಡಲೇ ಕರ್ತನ ದಂಡನೆ ಪ್ರಕಟವಾಗುವುದು ಈ ಒಂದು ಭೂಮಿಯಲ್ಲಿ. ನೋಡಿರಿ, ಮತ್ತಾಯ 24:29 ತೆಗೆದು ಓದಿ ನೋಡಿ. ಆ ದಿನದ ಸಂಕಟವು ಅದು ತೀರಿದ ಕೂಡಲೇ. ಹಿಂದೆ ಹೇಳಲ್ಪಟ್ಟ ಸಂಕಟ ಉಪದ್ರವಗಳು ತೀರಿದ ಕೂಡಲೇ ಈಗ ನನ್ನ ಕೋಪಾಗ್ನಿಯು ಅದು ಹೊರಡುವಂಥದ್ದು, ನನ್ನ ದಂಡನೆಯು ಅದು ಆರಂಭವಾಗುತ್ತದೆ. ಯಾವ ರೀತಿ? ಸೂರ್ಯನು ಕತ್ತಲಾಗುವನು, ಇದನ್ನು ಯಾರು ಯಾವ ಹಾರ್ಪನೆ ಇಟ್ಟು ಏನು ಮಾಡಲಾಗದು. ಚಂದ್ರನು ಬೆಳಕು ಕೊಡದಂತಾಗುವನು, ನಕ್ಷತ್ರಗಳು ಆಕಾಶದಿಂದ ಉದುರುವುವು, ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದು. ನಿಮ್ಮ ಅಧಿಕಾರ ಮೇಘದವರೆಗೂ ಮಾತ್ರ. ಕರ್ತನು ನಕ್ಷತ್ರಗಳನ್ನು ಕೆಳಗೆ ತಳ್ಳುವರಂತೆ ಯೋಚನೆ ಮಾಡಿ ಆ ದಿನಗಳು ಯಾವ ರೀತಿ ಇರುವುದು. ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದು. ಆಕಾಶದಲ್ಲಿ ಇರುವಂತಹ ದೊಡ್ಡ ಸೆಟಪ್, ಆ ಒಂದು ಕಾರ್ಯವು ಕದಲಿಸಲ್ಪಡುತ್ತಂತೆ. ಅಷ್ಟು ಭಯಂಕರವಾಗಿರುವ ಕಾರ್ಯಗಳು ನಡೆಸಲ್ಪಡುವುದು. ಇದು ಮತ್ತಾಯನ ಸುವಾರ್ತೆಯಲ್ಲೇ ಹೇಳಾಯಿತು. ಮತ್ತಾಯನ ಸುವಾರ್ತೆಯಲ್ಲಿ ಕಡೆಯ ಕಾಲದಲ್ಲಿ ಬರುವಂತಹ ಉಪದ್ರವಗಳನ್ನು ಹೇಳುವಾಗ ಅದರಲ್ಲಿ ಮುದ್ರೆಗಳ ಕುರಿತಾಗಿ ಹೇಳಲ್ಪಟ್ಟಿರುವ ಸಂದೇಶದಲ್ಲಿ ಹೇಳಲ್ಪಟ್ಟಿದೆ. 4-5 ಮುದ್ರೆಗಳು ನಮಗೆ ಹೇಳುವಂತ ಕಾರ್ಯ ಏನೆಂದು ಕೇಳಿದರೆ, ಮನುಷ್ಯರಿಂದ ಒಂದು ಉಪದ್ರವ. 6ನೇ ಮುದ್ರೆ ಎನ್ನುವಂಥದ್ದು ದೇವರ ಬಳಿಯಿಂದ ಬರುವಂತ ಕೋಪಾಗ್ನಿಯು. ಅದನ್ನೇ ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಓದುವವರಾಗಿದ್ದೇವೆ. ಹಾಗಾದರೆ ನೋಡಿ, ಮೊದಲು ಇಲ್ಲಿ ಹೇಳಲ್ಪಟ್ಟಿರುವಂತಹ ಕಾರ್ಯವನ್ನು ನಾವು ನೋಡುವಾಗ ಮೊದಲು ಹೇಳುವಂತಹ ಭಯಂಕರತೆ, ಅವೆಲ್ಲ ಮನುಷ್ಯರಿಂದ ಉಂಟಾಗುವಂತ ಭಯಂಕರತೆ. ಅನಂತರ ಉಂಟಾಗುವಂಥದ್ದು ದೇವರಿಂದ ಬರುವಂತ ಕಾರ್ಯ. ಇದನ್ನು ನಾವು ಎರಡನೇದಾಗಿ ಮೊದಲು ಓದಿದೆವು. 6ನೆಯ ಮುದ್ರೆ ಒಡೆಯಲ್ಪಡುವಾಗ ಮನುಷ್ಯರಿಂದಲೂ ಸೈತಾನನಿಂದಲೂ ಬರುವಂತಹ ಉಪದ್ರವಗಳ ಕುರಿತಾಗಿ ಚಿಕ್ಕ ಪಟ್ಟಿಯನ್ನು ಹೇಳುತ್ತೇನೆ, ನೀವದನ್ನು ಬರೆದಿಟ್ಟುಕೊಳ್ಳಿರಿ. ಇದೇ ಆ ವಾಕ್ಯಗಳಲ್ಲಿ ಅಧಿಕವಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. 1, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ, ಕಲಹಗಳು. 2ನೇಯದು ಯುದ್ಧ. ಇವೆಲ್ಲ ಮನುಷ್ಯರಿಂದ ಬರುವಂಥ ಸಂಕಟಗಳು, ಪಟ್ಟಿ ಮಾಡಬೇಕು. ಏಕೆಂದರೆ ನಾಳೆ ಈ ವಿಧವಾಗಿರುವ ಸಮಸ್ಯೆ ನೋಡುವಾಗ ಇದು ದೇವರ ಕೋಪವ ಅಥವಾ ಮನುಷ್ಯರು ಮಾಡುವ ದುಷ್ಟತ್ವವ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಹಾಗಾದರೆ ಏನು ಹೇಳುತ್ತಾರೆ ಗಮನಿಸಿ. ಮೊದಲು ಬರುವುದು ಕಲಹಗಳು, 2ನೇದಾಗಿ ಬರುವುದು ಯುದ್ಧ. ನಾನು ಯಾಕೆ ಇದನ್ನು ಹೇಳುತ್ತೇನೆ ಎಂಬುದಾಗಿ ಒಂದು ಕಾರ್ಯವನ್ನು ಹೇಳ್ತೀನಿ ಗಮನಿಸಿ. ಕೆಲವು ಕಾರ್ಯಗಳು ಬರುವಾಗ ನಾವು ಏನು ಅಂದುಕೊಳ್ಳುತ್ತೇವೆಂದರೆ ಇದು ದೇವರಿಂದ ಉಂಟಾದದ್ದು ಎಂಬುದಾಗಿ ನಂಬುತ್ತೇವೆ.
ಅಥವಾ ಪ್ರಕೃತಿಯಿಂದ ಉಂಟಾದದ್ದು ಎಂಬುದಾಗಿ ನಂಬುತ್ತೇವೆ. ಈ ಪಟ್ಟಿಯನ್ನು ನೀವು ಓದಿ ನೋಡುವುದಾದರೆ ಈ ಒಂದು ಉಪದ್ರವದ ದಿನಗಳು ಅವುಗಳು ತೀರುವ ತನಕ ದೇವರ ಕೋಪಾಗ್ನಿಯು ಕರ್ತನು ಯಾವ ಒಂದು ಕಾರ್ಯವನ್ನು ಈ ಭೂಮಿಯಲ್ಲಿ ಮಾಡುವಂಥದ್ದೇ ಇಲ್ಲ. ಹಾಗಾದರೂ ಯಾವುದಾದ್ರೂ ಘೋರವ್ಯಾಧಿ ಬರುವಾಗ ದೇವರ ಯಾತಕ್ಕೆ ಇದನ್ನು ಅನುಮತಿಸಿದ್ದೀರಾ, ಅದನ್ನು ನಿಲ್ಲಿಸಿ ಎಂಬುದಾಗಿ ಕೇಳಬಾರದು, ಪ್ರಾಕೃತಿಕವಾಗಿ ಕೇಳಬಾರದು. ಆದ್ದರಿಂದಲೇ ಘೋರವ್ಯಾಧಿ ಬಂದ ಕೂಡಲೇ ನಾವೆಲ್ಲರೂ ಹೇಳಿದೆವು ಇದು ಮನುಷ್ಯರಿಂದ ಉಂಟಾಗಿರುವಂಥದ್ದು, ಏಕೆಂದರೆ ಇದು ಮಾನವರಿಂದ ಉಂಟಾಗಿರುವ ಪಟ್ಟಿಯಲ್ಲಿಯೇ ಬರುವಂಥದ್ದಾಗಿದೆ. ಈ ಕಾಲವು ದೇವರು ಕಾರ್ಯ ಮಾಡುವಂತಹ ಕಾಲಘಟ್ಟದಲ್ಲಿಯೇ ಕರ್ತನು ಮಾಡಿದನೆಂದು ಬರಬೇಕು. ಇದನ್ನು ನಾವು ಬಂದು ಗ್ರಹಿಸಿ ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಒಂದು ಕಾರ್ಯ ಬರುವಾಗ ನಾವೇ ಅಲ್ಲಿ ಗ್ರಹಿಸದಂತೆ ಇದು ದೇವರಿಂದ ಬಂದದ್ದು ಎಂಬುದಾಗಿ ನಾವು ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಕರ್ತನೆ, ಎಲ್ಲಿಯವರೆಗೂ ಕೋಪಗೊಳ್ಳುವಿರಿ, ಎಷ್ಟು ದಿನ ಒಂದು ಕೋಪಾಗ್ನಿ ಇರುವುದು, ನಿಮ್ಮ ಕೈಗಳನ್ನು ತಿರುಗಿಸಿಕೊಳ್ಳಿ ಹಾಗೆಂದು ಹೇಳಿ ನಾವು ಹೋಗಿ ದೇವರ ಬಳಿ ಕೇಳುತ್ತಿದ್ದೆವು. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇದು ಮನುಷ್ಯರಿಂದ ಉಂಟಾಗಿರುವಂತಹ ಉಪದ್ರವಗಳು, ದೇವರ ಕರದ ಒಂದು ಕ್ರಿಯೆಗಳು. ಈ ವಿಧವಾಗಿರುವ ಭಯಂಕರತೆಗಳನ್ನು ಬಿಚ್ಚಿಬಿಡುವಂತಹ ಕಾಲವು ಉಪದ್ರವ ದಿನಗಳು ತೀರಿದ ನಂತರ ಬರುತ್ತದೆ, ಗಮನಿಸಿ, ಆಗಲೇ ಬರುವಂಥದ್ದು. ಸರಿ, ಈ ಪಟ್ಟಿಯನ್ನು ನಾನು ಮೊದಲು ನಿಮಗೆ ಓದುತ್ತೇನೆ, ಏನೆಲ್ಲ ಬರುತ್ತದೆ ಎಂಬುದಾಗಿ ಗಮನಿಸಿರಿ. ಕಲಹಗಳು ದೇವರಿಂದ ಬರಲಿಲ್ಲ, ಮನುಷ್ಯರಿಂದ ಬರುವಂಥದ್ದಾಗಿದೆ. ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು ಭಿನ್ನಮತ ಕಕ್ಷಭೇದವನ್ನು ಉಂಟು ಮಾಡಿ ಈ ಧರ್ಮಕ್ಕೆ ಸೇರಿದವರು ಆ ಧರ್ಮಕ್ಕೆ ಸೇರಿದವರು ಎಂಬುದಾಗಿ ಭೇದ ಉಂಟು ಮಾಡಿ ಕ್ರೈಸ್ತರು ಒಂದು ರೀತಿಯಲ್ಲಿ ಅವರು ವಿಷಯದ ಹಾಗೆ, ಇವರು ಒಂದು ವೇಳೆ ದೇಶದಲ್ಲಿದ್ದರೆ ಅದು ಶಾಪ, ಅವರು ಬಂದು ದೇಶಕ್ಕೆ ವಿರುದ್ಧವಾದವರು ಎನ್ನುವಂತ ಒಂದು ಕಾರ್ಯವನ್ನು ತೋರಿಸಿ ಕ್ರೈಸ್ತರನ್ನು ಹಿಂಸೆಪಡಿಸುವಂಥದ್ದು, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿಸುವಂಥದ್ದು, ಇವೆಲ್ಲವೂ ಕಲಹಗಳು ಬರುತ್ತಲ್ಲವೇ. ಇಂಡಿಯಾದಲ್ಲಿ ನೀವು ನೋಡುತ್ತೀರಾ, ಇಂಡಿಯಾದಲ್ಲಿ ಮಾತ್ರವಲ್ಲ ಎಲ್ಲಾ ದೇಶದಲ್ಲೂ ಉಂಟು, ಬೇರೆ ಬೇರೆ ಹೆಸರಲ್ಲಿದೆ ಅಷ್ಟೇ. ಎರಡನೇ ಕಾರ್ಯವನ್ನು ನೋಡಿ, ಯುದ್ಧ. ಇದು ದೇವರಿಂದ ಉಂಟು ಮಾಡಲ್ಪಟ್ಟದ್ದಲ್ಲ. ಕರ್ತನ ಅಮೆರಿಕ ರಷ್ಯಾ ಮಧ್ಯದಲ್ಲಿ ಒಂದು ಯುದ್ಧವನ್ನು ಮಾಡಿಸುವಂಥದ್ದು, ಚೈನಾಗೂ ಮತ್ತೆ ಬೇರೆ ಒಂದು ದೇಶ ರಷ್ಯಾಗೂ ಆ ರೀತಿ ದೇವರು ಮಾಡುವಂಥದ್ದಲ್ಲ. ಇವೆಲ್ಲವೂ ನಡೆಯುವಂಥ ಕಾಲ ಉಪದ್ರವದ ಕಾಲ ಎನ್ನುವಂಥದ್ದೆಲ್ಲ ಮನುಷ್ಯರ ನಡುವೆ ಮನುಷ್ಯರಿಂದಲೂ ಸೈತಾನ ತನ್ನ ತಲೆಯನ್ನು ನುಗ್ಗಿಸುವುದರಿಂದ ಬರುವಂಥದ್ದು. ಆ ಪಟ್ಟಿಯಲ್ಲಿ ಇವರು ಇದನ್ನೆಲ್ಲ ಹೇಳಿದ್ದಾರೆ. ಮೂರನೆಯದು ಕ್ಷಾಮ. ನೋಡಿದ್ರಿ ಅಲ್ವಾ, ಆ ಕುದುರೆ ದಾಟಿ ಹೋಗುವುದು, ಕ್ಷಾಮ ಬರುವುದು. ಅದೆಲ್ಲ ದೇವರು ಕಳುಹಿಸಿದ ಕುದುರೆ ಅಲ್ಲ, ಅದು ಮನುಷ್ಯರಿಂದ ಏರ್ಪಡಿಸಲ್ಪಟ್ಟಿರುವಂಥ ಒಂದು ಕ್ಷಾಮ. ಘೋರವ್ಯಾಧಿ, ಭೂಕಂಪ. ಮುಂಚಿತವಾಗಿ ನಿಮಗೆ ಹೇಳಿದ್ದೇನೆ, ಘೋರವ್ಯಾಧಿ ಮನುಷ್ಯರಿಂದ ಉಂಟು ಮಾಡಲ್ಪಡುತ್ತದೆ ಎಂಬುದಾಗಿ ಸಮೀಪ ಕಾಲದಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಯಿತು. ಹೇಳುವುದಕ್ಕೆ ಭಯಪಟ್ಟರು, ಹೇಳುವುದಕ್ಕೆ ಯೋಚನೆ ಮಾಡಿದ್ರು, ಸತ್ಯ ಅದುವೇ ಎಂಬುದಾಗಿ ಎಲ್ಲರಿಗೂ ಕೂಡ ಗೊತ್ತು. ಭೂಕಂಪಗಳು ದೇವ ಜನಗಳಿಗೆ ವಿರುದ್ಧವಾಗಿರುವ ಉಪದ್ರವಗಳು ಬಂದಿದೆ ನೋಡಿ. ಚರ್ಚನ್ನು ಒಡೆಯುವಂಥದ್ದು, ಸಭೆಯನ್ನು ಒಡೆಯುವಂಥದ್ದು, ಸಭೆಗಳಿಗೆ ಬೆಂಕಿ ಇಡುವಂಥದ್ದು, ದೇವರ ಮಕ್ಕಳಿಗೆ ತಪ್ಪು ಹೊರಿಸುವಂಥದ್ದು, ಅವರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವಂಥದ್ದು, ಕುಟುಂಬವನ್ನು ಬಂದು ಗದರಿಸುವುದು, ಅಟ್ಟುವುದು, ಇವೆಲ್ಲ ನಡೆಯುತ್ತೆ ನೋಡಿ. ದೇವ ಜನಗಳಿಗೆ ಎದುರಾಗಿ ಬೈಬಲ್ ಓದಬಾರದು ಎಂಬುದಾಗಿ ಹೇಳುವುದು, ಸುವಾರ್ತೆ ಸಾರಬಾರದು ಎಂದು ಹೇಳುವುದು, ಧ್ವನಿ ಎತ್ತಿ ದೇವರನ್ನು ಆರಾಧನೆ ಮಾಡಬಾರದು ಅಂತ ಹೇಳೋದು, ಆರಾಧನೆ ಮಾಡಬಾರದು ಅಂತ ಹೇಳೋದು ಇದೊಂದು ಕಡೆಯಲ್ಲಿ. ಮತ್ತೊಂದು ಕಡೆ ಹೇಳುವುದಾದರೆ ಸುಳ್ಳು ಕ್ರೈಸ್ತರು ಸುಳ್ಳು ಸಿದ್ಧಾಂತಗಳನ್ನು ಹುಟ್ಟಿಸಿ ನಾನೇ ದೇವರು, ನಾನೇ ಕ್ರಿಸ್ತನು, ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಎಂಬುದಾಗಿ ಎಲ್ಲ ಹೇಳಿ ಜನಗಳಿಗೆ ನೋವುಂಟು ಮಾಡುವಂಥದ್ದು, ಜನಗಳನ್ನು ವಂಚಿಸುವಂಥದ್ದು, ಇವೆಲ್ಲವೂ ಕೂಡ ದೇವ ಜನಗಳಿಗೆ ವಿರುದ್ಧವಾಗಿ ಉಪದ್ರವಗಳು. ಅನಂತರ ಹಗೆತನಗಳು, ದೇವ ಜನಗಳನ್ನು ಹಗೆ ಮಾಡುವಂಥದ್ದು. ಕ್ರೈಸ್ತರನ್ನು ನೋಡಿದ ಕೂಡಲೇ, ಇನ್ನು ಸ್ವಲ್ಪ ದಿನದಲ್ಲಿ ನೋಡಿ, ಹಲವು ಕಡೆ ಕ್ರೈಸ್ತರನ್ನು ನೋಡಿದ ಕೂಡಲೇ ಒಂದು ಹಗೆತನ ಉಂಟಾಗುವುದು. ಕ್ರೈಸ್ತರನ್ನು ನೋಡಿದಾಗಲೇ ಒಂದು ವಿಧದಲ್ಲಿ ದ್ವೇಷದಿಂದ ಕೂಡಿರುವಂಥ ಕಣ್ಣೋಟ ಇರುವುದು, ಇವರೇ ಎಲ್ಲದಕ್ಕೂ ಕಾರಣ ಎಂಬುದಾಗಿ, ಇವರು ನಾವು ತೆಗೆದುಕೊಳ್ಳುವಂಥ ಯಾವ ನಿರ್ಣಯಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ಹೇಳಿ ಕ್ರೈಸ್ತರು ನಿಜವಾಗಿರುವ ದೇವ ಮಕ್ಕಳು, ನಾನು ಹೇಳುತ್ತಿರುವುದು ಎಲ್ಲ ಕ್ರೈಸ್ತರಲ್ಲ, ನಿಜವಾಗಿರುವಂಥ ದೇವ ಮಕ್ಕಳನ್ನು ಹಗೆತನ ಮಾಡುವರು. ಅನಂತರ ಸುಳ್ಳು ಪ್ರವಾದಿಗಳು ಎದ್ದು ಬರುವರು, ಸುಳ್ಳು ಸೇವಕರುಗಳು ಎದ್ದು ಬರುವರು. ಅಸಹ್ಯವಾಗಿರುವ ವಸ್ತು, ಈ ಒಂದು ಲಿಸ್ಟ್ ಪೂರ್ತಿಯಾಗಿ ಸಂಕಟ ಉಪದ್ರವ ಎನ್ನುವಂಥ ಪಟ್ಟಿಯಲ್ಲಿ ಮನುಷ್ಯರಿಂದಲೂ ಸೈತಾನನಿಂದಲೂ ದೇವ ಜನಗಳಿಗೂ ಲೋಕದಲ್ಲಿರುವಂಥ ಜನಗಳಿಗೂ ಎದುರಾಗಿ ಮಾಡಲ್ಪಡುವಂತಹ ಕ್ರಿಯೆಗಳು. ಸರಿ, ಈಗ ಇದನ್ನು ನೋಡಿದ್ದೇವೆ. ಮುಂದೆ ನಾವು ನೋಡುವಂಥ ಕಾರ್ಯ ಏನೆಂದು ಕೇಳುವುದಾದರೆ ದೇವರಿಂದ ಉಂಟಾಗುವಂಥ ಭಯಂಕರಗಳು. ನಾವು ಮುಂದಿನ ಬಾರಿ ಭೇಟಿಯಾಗುವಾಗ ಇದರ ಕುರಿತು ದೀರ್ಘವಾಗಿ ವಿವರವಾಗಿ ನಾವು ನೋಡುವವರಾಗಿದ್ದೇವೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.